ಹೀಗೆ ಅನೇಕ ದೇವತೆಗಳ ಬಗ್ಗೆ ನಾವು ನೋಡಿದ್ವಲ್ಲ. ಮತ್ತೊಂದು ಕಡೆ ನಾವು ಅದನ್ನು ನೋಡುವಾಗ ಈಗ ನೋಡಿ, ರುದ್ರನನ್ನ ಕುರಿತು ನಾವು ನೋಡ್ಬೇಕು. ಯಾವ್ಯಾವ ಮಾಹಿತಿಗಳಿವೆ ಅಂತ ಅನ್ನೋದನ್ನೆಲ್ಲ ಗಮನಿಸಬೇಕು. ರುದ್ರಾಧ್ಯಾಯ ಪಾರಾಯಣ ಮಾಡಿರ್ತೀವಲ್ಲ, ಅಗ್ನಿಹೋತ್ರಾತ್ಮನೆ ಅಂಗುಷ್ಟಾಭ್ಯಾಂ ನಮಃ, ದರ್ಶಪೂರ್ಣಮಾಸಾತ್ಮನೆ ತರ್ಜನೀಭ್ಯಾಂ ನಮಃ, ಚಾತುರ್ಮಾಸ್ಯಾತ್ಮನೆ ಮಧ್ಯಮಾಭ್ಯಾಂ ನಮಃ, ನಿರೂಢ ಪಶುಬಂಧಾತ್ಮನೆ ಅನಾಮಿಕಾಭ್ಯಾಂ ನಮಃ, ಜ್ಯೋತಿಷ್ಠೋಮಾತ್ಮನೆ ಕನಿಷ್ಠಿಕಾಭ್ಯಾಂ ನಮಃ ಅಂತ ಒಂದೊಂದು ವೇದದ ಸ್ವರೂಪ ರುದ್ರ. ಸುಮ್ಮನೆ ಅಲ್ಲ ರುದ್ರ ಅಂದ್ರೆ ಅವನೇ ಯಜ್ಞ, ಅವನ ಪತ್ನಿ ವಾಕ್ ಋಕ್, ಮತ್ತು ಇವರು ಅನೇಕ ಆಧಾರಗಳು. ನಮಗೆ ಈ ಮಹಾಭಾರತ ಶ್ಲೋಕವನ್ನು ನೋಡಿದಾಗ ಆ ಎಲ್ಲ ವೇದವಾಕ್ಯಗಳು ನೆನಪಿಗೆ ಬರಬೇಕು ಅನ್ನೋದಕ್ಕಾಗಿ ಇದನ್ನು ಹೇಳ್ತಿದ್ದೆ. ಬ್ರಹ್ಮಯಜ್ಞ ಹೀಗೆ ಮಾಡಬೇಕು. ಬ್ರಹ್ಮಯಜ್ಞ ಮಾಡ್ತೀವಲ್ಲ, ಋಗ್ ಯಜು ಸಾಮ ಅಥರ್ವಗಳು ತುಣುಕ್ ಹೇಳ್ತೇವೆ. ಆಮೇಲೆ ಶಿಕ್ಷಾ ವ್ಯಾಕರಣ ಛಂದಸ್ಸು ನಿರುಕ್ತ ಜ್ಯೋತಿಷ ಕಲ್ಪವನ್ನು ತುಣುಕ್ ಹೇಳ್ತೇವೆ. ಮಹಾಭಾರತವನ್ನು ತುಣುಕ್ ಹೇಳ್ತೇವೆ. ಒಂದು ನಾವು ಬರೇ ನಾರಾಯಣ ನಮಸ್ಕೃತ್ಯ ನರಂ ದೇವರು ಅಷ್ಟೇ ಒಂದನ್ನೇ ಹೇಳೋದು ಬೇಡ. ಅದು ಮಹತ್ವ ಇದೆ ಇಲ್ಲ ಅಂತಲ್ಲ. ಒಂದು ಹೊಸದು ಹೇಳೋಣ. ಒಂದು ಯಾವ್ದಾದ್ರು ಪಾದ, ಹೊಸ ಪಾದ ರೂಢಿಯಲ್ಲಿ ತಂದ್ಕೊಳ್ಳೋಣ ಬ್ರಹ್ಮಯಜ್ಞದಲ್ಲಿ. ಯಾವುದದು ಹೊಸ ಪಾದ ಅಂತಂದ್ರೆ, ಈ ಪ್ರಾಣೋವೈ ಯಜ್ಞಂ ಸಾಮ ಮನೋವೈ ಯಜ್ಞಂ ಯಜುಹು ಅಂತಿಷ್ಟು ಅಂದ್ಬಿಟ್ರೆ, ಅಥವಾ ಋಗೇಕಾ ವೃಣತೆ ಯಜ್ಞಂ ತಾಮ್ ಯಜ್ಞೋ ನಾಪಿ ಬರ್ತತೆ ಅಂತ ಹೇಳ್ಬಿಟ್ರೆ ಎಲ್ಲಾ ದೇವತೆಗಳು ಬಂದು ಹೋದ್ರು. ಅದರಲ್ಲಿ ಪರಮಾತ್ಮಂದು ಹಿಡಿದು ಕೆಳಗಿನ ತನಕ ಎಲ್ಲಾ ದೇವತೆಗಳು ಬಂದು ಹೋಗ್ಬಿಟ್ರು. ಇದನ್ನು ನಾವು ಧ್ಯಾನ ಮಾಡೋಣ. ರುದ್ರನ ಮಹತ್ವ ಅಂದ್ರೆ ಈ ಮುಖ್ಯ ಪ್ರಾಣ ರುದ್ರ ಮೊದಲಾದವರಲ್ಲಿ ಯಾರ್ಯಾರ ಮಹತ್ವ ಎಲ್ಲೆಲ್ಲಿ ಬರ್ತಿದೆ ಅದೆಲ್ಲವನ್ನು ಕೂಡ ನಾನು ನಿಮ್ಮೆದುರಿಗೆ ಪ್ರಸ್ತುತಪಡಿಸುವಂತ ಪ್ರಯತ್ನ ಮಾಡಿದೆ. ಹೀಗೆ ಅವನೇನಷ್ಟು ಸಂಕ್ಷಿಪ್ತವಾದ ಪ್ರಶ್ನೆ ಕೇಳಿದ, ಏನು ಉತ್ತರ ಹೇಳ್ತಾ ನೋಡೋಣ ಅವನು. ಅದು ಅಷ್ಟೇ ಗಂಭೀರವಾಗಿ ಅವನು ಕೂಡ ಉತ್ತರ ಹೇಳಿಬಿಟ್ಟ. ಅಷ್ಟು ಗಂಭೀರವಾಗಿ ಅವನು ಉತ್ತರ ಹೇಳಿದ. ಅದು ಉತ್ತರ ಗಂಭೀರ ಅಂದ್ರೆ ಏನರ್ಥ, ಅದರಲ್ಲಿ ಇಷ್ಟು ಅರ್ಥಗಳನ್ನ ಅದು ಒಳಗೊಂಡದ್ದು ಅಂತ ಅರ್ಥ. ಅಷ್ಟೆಲ್ಲ ಅರ್ಥಗಳು ಇಲ್ಲೂ ಕೂಡ ಇದ್ದೇ ಇವೆ. ಆಯ್ತು, ಆ ಪ್ರಶ್ನೆ ಮುಗಿತ್ತು. ಮತ್ತು ಕೆಲವು ಪ್ರಶ್ನೆಗಳನ್ನ ಅವನು ಕೇಳ್ತಾ ಹೋದ. ಯಕ್ಷ ಕೇಳ್ತಾ ಹೋದ, ಇವನು ಅದನ್ನು ಉತ್ತರಿಸ್ತಾ ಹೋದ. ಏನು ಕೇಳಿದ, ಮುಂದೆ ಏನು ಕೇಳಿದ? ಕಿಂಸ್ವಿತ್ ಗುರುತರಂ ಭೂಮೇ ಕಿಂಸ್ವಿತ್ ಉಚ್ಚತರಂ ಚ ಖಾತ್ ಕಿಂಸ್ವಿತ್ ಶೀಘ್ರತರಂ ವಾಯೋ ಕಿಂಚಿತ್ ಬಹುತರಂ ತೃಣಾತ್. ಅವನೊಂದು ಪ್ರಶ್ನೆ ಕೇಳಿದ. ಈ ಭೂಮಿಗಿಂತ ಭಾರವಾದದ್ದು ಯಾವುದು ಮತ್ತು ಆಕಾಶಕ್ಕಿಂತ ದೊಡ್ಡದು ಯಾವುದು, ಅದನ್ನು ಸ್ವಲ್ಪ ಹೇಳಿ ನನಗೆ. ಆಮೇಲೆ ವಾಯುವಿಗಿಂತ ಶೀಘ್ರವಾಗಿ ಸಂಚಾರ ಮಾಡುವಂಥದ್ದು ಯಾವುದು, ಮತ್ತೆ ಹುಲ್ಲಿಗಿಂತ ಹಗುರವಾದದ್ದು ಅಥವಾ ಹುಲ್ಲಿಗಿಂತ ಹೆಚ್ಚಾಗಿ ಬೆಳೆಯುವಂಥದ್ದು. ಹುಲ್ಲು ವಿಪರೀತ ಬೆಳೀತದ್ದು, ಬೇಡ ಅಂದ್ರೂ ಹುಲ್ಲು ಬೆಳೀತಿರ್ತದೆ, ಅದಕ್ಕಿಂತ ಹೆಚ್ಚು ಬೆಳೆಯೋದೊಂದನ್ನು ಹೇಳು. ಅವನು ಉತ್ತರ ಕೊಟ್ಟ. ನಾವು ಇಲ್ಲಿ ತನಕ ನೋಡಿದ್ವಲ್ಲ, ಇದೆಲ್ಲ ಅಧ್ಯಾತ್ಮದ ಅರ್ಥವನ್ನು ಒಳಗೊಂಡಂಥ, ಶಾಸ್ತ್ರದ ಅರ್ಥವನ್ನು ಒಳಗೊಂಡದ್ದು. ಇನ್ನು ಮುಂದೆ ನೋಡ್ತೀವಲ್ಲ, ನಾನು ಮೊದಲನೇ ದಿವಸ ಹೇಳಿದೆ, ಮಹಾಭಾರತ ಅಂದ್ರೆ ಧರ್ಮ ಅರ್ಥ ಕಾಮ ಮೋಕ್ಷ ಎಲ್ಲವೂ. ನಮ್ಮ ಜೀವನಕ್ಕೆ ಬೇಕಾದ ಕೆಲವು ಅಂಶಗಳು ಇಲ್ಲಿವೆ. ಭೂಮಿಗಿಂತ ದೊಡ್ಡದು ಯಾವುದು ಅಂದ್ರೆ ತಾಯಿ, ಆಕಾಶಕ್ಕಿಂತ ದೊಡ್ಡದು ಯಾವುದು ಅಂತಂದ್ರೆ ತಂದೆ, ತಂದೆ ತಾಯಿ ಅಂದ್ರೆ ದಾಂಪತ್ಯ ಅಂದ್ರೆ ಭೂ ಮತ್ತು ಬಾನುಗಳ ದಾಂಪತ್ಯ ಇದ್ದಂತೆ. ಮತ್ತೆ ವಾಯುವಿಗಿಂತ ಶೀಘ್ರವಾಗಿ ಸಂಚಾರ ಮಾಡುವುದು ಯಾವುದು ಅಂದ್ರೆ ಮನಸ್ಸು. ಚಿಂತೆ, ಈ ಹುಲ್ಲಿಗಿಂತ ವೇಗವಾಗಿ ಬೆಳೆಯೋದು ಯಾವುದು ಅಂತಂದ್ರೆ ಚಿಂತೆ. ಅಷ್ಟು ಉತ್ತರ ಕೊಟ್ಬಿಟ್ಟ. ನಮಗೀಗ ಭೂಮಿಗಿಂತ ದೊಡ್ಡವಳು ತಾಯಿ ಅಂತಂದ್ಬಿಟ್ರೆ, ಕೆಲವನ್ನ ಈ ಯಾರೊಬ್ಬ ಕಾಳಿದಾಸನ ಮತ್ತಾರೋ ಈ ಶ್ಲೋಕ ರಚನೆ ಮಾಡಿದ್ರೆ ಉತ್ಪ್ರೇಕ್ಷ ಅಲಂಕಾರ, ಏನೇನೋ ಅಲಂಕಾರಗಳು ಪ್ರಶಸ್ತಿ ಕೊಟ್ಟು ಅಲ್ಲೇ ಸುಮ್ಮನೆ ಆಗಿಬಿಡುವಂಥ ಶ್ಲೋಕಗಳು ಬರೆದವರು ವೇದವ್ಯಾಸರು. ಈಗ ನಾವು ನಿಮ್ಮ ತಾಯಿ ಬಗ್ಗೆ ವಿಚಾರ ಮಾಡಿದರೆ, ನಮ್ಮ ತಾಯಿ ಆಗಲಿ ನಿಮ್ಮ ತಾಯಿ ಆಗಲಿ ಈ ಭೂಮಿಗಿಂತ ದೊಡ್ಡವಳು ಹೌದೇನು? ನಮ್ಮ ತಾಯಿ ನಮಗೆ ಉಪಕಾರ ಮಾಡಿದ್ದಾಳೆ, ಅಂತ ಒಂದು 8-10 ಮಂದಿಗೆ ಅಡಿಗೆ ಮಾಡಿ ಹಾಕಿ ಬಡಿಸಿ ಕುಟುಂಬ ಮೇಲೆತ್ತಿ ಸಹಾಯ ಮಾಡಿದವಳು. ನಮ್ಮ ತಂದೆನೂ ಅಷ್ಟೇ ಅಲ್ಲ, ನಮ್ಮ ಜೀವನದಲ್ಲಿ ನಮಗೆ ದೊಡ್ಡವರು. ಆಕಾಶಕ್ಕಿಂತ ದೊಡ್ಡವರು ನಮ್ಮ ತಂದೆ ನಮ್ಮ ಪಾಲಿಗೆ ವಾಸ್ತವಿಕ ಅರ್ಥದಲ್ಲಿ. ಹಾಗಾದ್ರೆ ಈ ಭೂಮಿಗಿಂತ ತಾಯಿ ದೊಡ್ಡವಳು ಅಂದ್ರೆ ಯಾರು? ಭೂಮಿ ಅಂದ್ರೆ ಬರೇ ಭೂಮಿ ಅಲ್ಲ, ಭೂದೇವಿ, 18ನೇ ಕಕ್ಷಾದಲ್ಲಿರುವ ಭೂದೇವಿ. ಅವಳಿಗಿಂತ ದೊಡ್ಡವಳು ಯಾರು? ತಾಯಿ ಅಂದ್ರೆ ಎಲ್ಲರಿಗೂ ತಾಯಿ ಭೂದೇವಿ. ಶ್ರೀದೇವಿ ಭೂದೇವಿ ಇದ್ದಾಳಲ್ಲ. ಇದು ಇನ್ನೊಂದು ಅರ್ಥ. ಎರಡನೇ ಅರ್ಥ ನಮ್ಗೆ 10 ಅರ್ಥ ಗೊತ್ತಿಲ್ಲ, ನಾವು 2 ಅರ್ಥ ಹೇಳಲಿಕ್ಕೆ ಸಾಧ್ಯ ನಮಗೆ.
10 ಮಹಾಭಾರತಕ್ಕಿರೋ 10 ಅರ್ಥಗಳನ್ನು ಜ್ಞಾನಿಗಳು ದೊಡ್ಡವರು ಹೇಳ್ಯಾರು. 2 ಅರ್ಥಗಳನ್ನಾದ್ರೂ ನಮ್ಗೆ ಹೇಳಲಿಕ್ಕೆ ಸಾಧ್ಯ. ಎಷ್ಟು ಹೇಳಲಿಕ್ಕೆ ಸಾಧ್ಯವೋ ಅಷ್ಟನ್ನು ಹೇಳಬೇಕು. ಆದ್ದರಿಂದ ಈ ಭೂಮಿಗಿಂತ, ನಾವು ವಾಸಿಸುವ ಭೂಮಿಗಿಂತ, ಇದರೊಳಗೆ ಅಭಿಮಾನಿಯಾಗಿರುವಂತಹ 18 ಕಕ್ಷಾದ ಭೂದೇವಿಗಿಂತ ಪರಮಾತ್ಮನ ಪತ್ನಿಯಾದಂತಹ ಭೂದೇವಿ ಇದ್ದಾಳಲ್ಲ, ಅವಳು ಗುರುತರ. ಅದು ಅರ್ಥ ಒಳಗಿಂದು. ಖಾತ್ ಪಿತಾ ಉಚ್ಚತರಹ, ಆಕಾಶಕ್ಕಿಂತ ದೊಡ್ಡದು. ಆಕಾಶಕ್ಕಿಂತ ನಮ್ಮ ತಂದೆ ದೊಡ್ಡದು ಅಂತಂದ್ರೆ ನಮ್ಮ ತಂದೆ ಅಲ್ಲ, ಜಗತ್ತಿಗೆ ತಂದೆ ಆದಂತಹ ಪರಮಾತ್ಮ ಆಕಾಶಕ್ಕಿಂತ ದೊಡ್ಡವನು. ಹೌದು, ಆಕಾಶನೂ ವ್ಯಾಪ್ತನೆ, ಪರಮಾತ್ಮನೂ ವ್ಯಾಪ್ತನೆ. ಆದ್ರೆ ಆಕಾಶ ಜಡ, ಅದಕ್ಕೇನು ಗೊತ್ತಿಲ್ಲ. ಅದಕ್ಕೆ ಆಕಾಶದ ಒಳಗಿರುವವನು ಯಾರು? ಗಣಪತಿ ಅಥವಾ ಪಾರ್ವತಿ ಮೊದಲಾದವರಿದ್ದಾರೆ. ಅವರೆಲ್ಲರೊಳಗಿರುವಂತಹ ವಿಶ್ವಂಭರ ಈ ನೋಡಿ. ಆಕಾಶ ನಮ್ಮ ತಂದೆ ನಿಮ್ಮನ್ನು ಭರಣ ಪೋಷಣೆ ಮಾಡಿದವರು. 4 ಜನರಿಗೆ ಉಪಕಾರಣ ಮಾಡ್ಯಾರ. ಯಾರು ದೊಡ್ಡ ಗುರುಕುಲ ತೆಗೆದವರು 10,000 ಲಕ್ಷ. ಎಷ್ಟು ಇಡೀ ಜಗತ್ತಿಗೆ ಗುರುವಾದವರು, ಇಡೀ ಜಗತ್ತನ್ನು ಭರಣ ಪೋಷಣೆ ಮಾಡುವವರು ಯಾರು? ವಿಶ್ವಂಭರಣೆ. ಗಣಪತಿ ಅಂತರ್ಗತನಾದ ವಿಶ್ವಂಭರಣೆ ಈ ಆಕಾಶಕ್ಕಿಂತ ಗುರುತರನಾದಂಥ ವ್ಯಕ್ತಿ. ಇದು ಪಾದಕರ್ಥ. ಮನಃಶೀಘ್ರತರಂ ವಾತಾತ್, ಗಾಳಿಗಿಂತ ವೇಗವಾಗಿ ಸಂಚಾರ ಮಾಡುವಂತಹ ಪದಾರ್ಥ ಅಂತಂದ್ರೆ ಮನಸ್ಸು. ಅದು ಹೇಳಿದ್ವಲ್ಲ. ಗಾಳಿ ಅಂತಂದ್ರೆ ಬರೇ ಗಾಳಿ ಅಲ್ಲ, ಭೂತವಾಯು, ಪ್ರವಾಹವಾಯು ಮೊದಲಾದವರಿದ್ದಾರಲ್ಲ, ಆ ದೇವತೆಗಳನ್ನ ಇಟ್ಕೊಳ್ಳೋಣ. ಅವ್ರಿಗಿಂತ ವೇಗವಾಗಿ ಸಂಚಾರ ಮಾಡುವವನಂದ್ರೆ ಮನೋಭಿಮಾನಿಯಾದಂತಹ ಮುಖ್ಯ ಪ್ರಾಣ. ಮುಖ್ಯ ಪ್ರಾಣನೂ ಕೂಡ ಮನೋಭಿಮಾನಿ. ನಿಮಗೆ ಬಹಳ ಆಶ್ಚರ್ಯ ಅನಿಸ್ತದೆ. ಬರೇ ಗರುಡಶೇಷ ರುದ್ರರಲ್ಲ, ಈ ಉಳಿದ ದೇವತೆಗಳು ಕೂಡ. ಈಗ ನಾನೇನಾದ್ರೂ ನನ್ನ ಜೀವಮಾನದಲ್ಲಿ ಗಳಿಸಿದರೆ ನಮ್ಮ ತಂದೆ ತಾಯಂದ್ರೆ ಆಶೀರ್ವಾದದಿಂದ ಗಳಿಸಿರ್ತೇನಲ್ಲ. ಹಾಗಾಗಿ ಗರುಡಶೇಷ ರುದ್ರರು ಯಾವುದಕ್ಕೋ ಒಂದಕ್ಕೆ ಅಭಿಮಾನಿಗಳು ಅಂದ್ರೆ ಅವ್ರ ತಂದೆ ತಾಯಂದ್ರೆ ಅವ್ರ ಹಿರಿಯರಿಂದ ಬಂದಿರಬೇಕಲ್ಲ. ಶಾಸ್ತ್ರದಲ್ಲಿ ಎರಡನ್ನೂ ಹೇಳ್ತಾರೆ. ಈಗ ನಾವೇನಾದ್ರೂ ಗಳಿಸಿದ್ರೆ ಅದಕ್ಕೆ ನಮ್ಮ ತಂದೆ ತಾಯಂದ್ರಿಂದಲೇ ಗಳಿಸಿರೋದು. ಹಾಗೆ ಅಲ್ಲದೆ ಆ ದೊಡ್ಡವರು ಏನಾದ್ರು ತಮ್ಮ ಜೀವಮಾನದಲ್ಲಿ ಗಳಿಸ್ತಾರಲ್ಲ, 1000 ಎಕರೆಗಟ್ಟಲೆ ಭೂಮಿ, ಅದೆಲ್ಲ ಯಾರಿಗೆ ಬರ್ಬೇಕಾದ್ರು? ಮಕ್ಕಳಿಗೆ. ಆದ್ರಿಂದ ಲಕ್ಷ್ಮೀದೇವಿ ಪ್ರಕೃತಿಗೆ ಅಭಿಮಾನಿನಿ ಅಂತಂದ್ರೆ ಅವಳ ಮಕ್ಕಳಾದಂತಹ ಸರಸ್ವತಿ ಭಾರತೀಯರು ಕೂಡ ಪ್ರಕೃತಿಗೆ ಅಭಿಮಾನಿನಿಯರೇ. ಉತ್ತರಾಧಿಕಾರ ಅವ್ರದೇ. ಅಥವಾ ಇವರು ಅದಕ್ಕೆ ಅಭಿಮಾನಿಗಳು ಅಂತ ಎಲ್ಲರೂ ಹೇಳಿದಾಗ ಇದಕ್ಕೆ ಇವರಾದ್ರೆ ಅವರಂತೂ ಹೌದೇ ಹೌದು. ಎರಡೂ ಕಡೆ ಅದನ್ನು ಹೇಳ್ತಾರೆ. ಶಾಸ್ತ್ರದಲ್ಲಿ ಹೇಳುವಾಗ ಕೆಲವೊಮ್ಮೆ ಇವ್ರನ್ನ ಹೇಳ್ತಾರೆ, ಕೆಲವೊಮ್ಮೆ ಅವ್ರನ್ನ ಹೇಳ್ತಾರೆ. ಏನ್ರಿ ಒಮ್ಮೆ ಇವ್ರನ್ನ ಹೇಳಿದ್ರಿ, ಒಮ್ಮೆ ಅವ್ರನ್ನ ಹೇಳಿದ್ರಿ ಅಂತಲ್ಲ. ಜಗತ್ತಿನಲ್ಲಿ ಹಾಗೆ ಹೇಳ್ತೇವರ ನಾವು. ತಂದೆ ಆಸ್ತಿ ಮಗಂದು, ಮಗ ಗಳಿಸಿದ್ದಿಲ್ಲ ತಂದೆ ಅನುಗ್ರಹದಿಂದಲೇ. ಆದ್ರಿಂದ ಗಾಳಿಗಿಂತ ವೇಗವಾಗಿ, ಪ್ರವಾಹವಾಯುವಿಗಿಂತ ವೇಗವಾಗಿ ಸಂಚಾರ ಮಾಡಬಲ್ಲವನಿಂದ ಮನೋಭಿಮಾನಿಯಾದಂತಹ ಪ್ರಾಣ ಅಂತ ಈಗ ಅವನನ್ನ ಅನುಸಂಧಾನ ಮಾಡಬೇಕು. ಚಿಂತಾ ಬಹುತರಿ ಪ್ರಣಾತ್, ಹುಲ್ಲಿಗಿಂತ ಚಿಂತೆ ಬಹಳ ದೊಡ್ಡದು. ಹುಲ್ಲು, ಈಗ ನಮ್ಮ ಜಮೀನಿನಲ್ಲಿ ಹುಲ್ಲು ಬೆಳೆದ್ರೆ ಎಲ್ಲಾ ಕಡೆ ಮುಖ್ಯ ಬೆಳೆ ಬರದೇ ಇರುವಂತೆ ಮಾಡಿ ಹೊಲವನ್ನೆಲ್ಲ ಆವರಿಸಿ ಹಾಳು ಮಾಡಿಬಿಡ್ತೀವಿ. ಅದಕ್ಕೆ ಆ ಹುಲ್ಲನ್ನು ಕಂಟ್ರೋಲ್ ಮಾಡ್ಬೇಕು. ಯಾವತ್ತು ಅದು ಕಿತ್ತು ತೆಗೆದು ಆ ಹುಲ್ಲನ್ನೆಲ್ಲ ಬೇಸಿಗೆ ಕಾಲದಲ್ಲಿ ಕಿತ್ತು ತೆಗೆದು ಹುಲ್ಲಿನ ಗಡ್ಡೆಗಳನ್ನೆಲ್ಲ ಬಿಸಿಲಿಗೆ ಎಕ್ಸ್ಪೋಸ್ ಮಾಡಿ ಅದರ ಒಣಗಿ ಹೋಗುವಂತೆ ಮಾಡಿ ಆಮೇಲೆ ಮುಖ್ಯ ಬೆಳೆ ಮಾಡ್ತಿರ್ತಾರೆ. ಕೃಷಿ ಮಾಡುವವರಿಗೆ ಅದು ಗೊತ್ತಿರ್ತದೆ. ಕೆಲವು ಬಾರಿ ನಾವೇನಾದ್ರೂ ನಮ್ಮ ಜಮೀನಿನಲ್ಲಿ ಕಸ ಕಳೆಗಳನ್ನು ಕಿತ್ತಲಿಕ್ಕೆ ಏನಾದರೂ ಆಲಸ್ಯ ಮಾಡಿದ್ರೆ ಪಕ್ಕದ ಜಮೀನವರು ನಿಮ್ಮ ಹೊಲ ಸರಿಯಾಗಿ ಇಟ್ಕೊಳ್ರಿ, ನಮಗೂ ಕಿರಿಕಿರಿ ಆಗ್ತಿದೆ ಅಂತ ಹೇಳ್ತಿರ್ತಾರೆ. ಇಲ್ಲೊಂದು ಸ್ವಾರಸ್ಯ ಇದೆ. ನೀವು ಒಂದ್ ಕಡೆ ಕೆಟ್ಟ ಮುಖ ಮಾಡ್ಕೊಂಡು ಚಿಂತೆ ಮಾಡ್ಕೊಂಡು ಕೂತ್ರೆ ಈ ಚಿಂತೆ ನಿಮ್ಗೆ ಸಾಂಕ್ರಾಮಿಕ. ನಿಮ್ಮ ಹೆಂಡತಿ ಮಕ್ಕಳು ಎಲ್ಲರಿಗೂ ಹರಡ್ತಾ ಹೋಗ್ತದೆ. ಸಂತೋಷವಾಗಿರಿ, ನೀವು ಸಂತೋಷವಾಗಿರ್ರಿ, ನೀವು ಸುತ್ತಮುತ್ತಲಿನವ್ರನ್ನ ಸಂತೋಷವಾಗಿರ್ತೀರಿ, ಅವ್ರು ಸಂತೋಷವಾಗಿದ್ರೆ ನೀವು ಸಂತೋಷವಾಗಿರ್ತೀರಿ. ಇದು ಸೈಕಾಲಜಿ. ಮಹಾಭಾರತದಲ್ಲಿ ಎಲ್ಲನೂ ಇದೆ. ಕೆಲವನ್ನ ಪ್ಲಾಟ್ಫಾರ್ಮ್ ಮೇಲೆ, ವೇದಿಕೆ ಮೇಲೆ ಹೇಳಲಿಕ್ಕೆ ಆಗೋದಿಲ್ಲ, ಅಷ್ಟು ಹೇಳಲಿಕ್ಕೆ ಸಂಕೋಚ ಆಗ್ತದೆ. ಇದು ಗಂಭೀರ ವಿಷಯ ಅಂತಲ್ಲ, ಕಾಮಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಪಾಯಿಂಟ್ಗಳಿವೆ. ಇಲ್ಲಿ ಕೂತು ಹೇಳಲಿಕ್ಕೆ ಸಂಕೋಚ ಆಗ್ತದೆ. ಅಷ್ಟು ವಿಷಯಗಳನ್ನ ವೇದವ್ಯಾಸರು ಆ ಶಾಸ್ತ್ರದಲ್ಲಿ ಇಟ್ಟಿದ್ದಾರೆ. ಕೆಲವೊಂದು ಹೇಳಬಹುದು, ಕೆಲವೊಂದು ಹೇಳಲಿಕ್ಕೆ ಆಗೋದಿಲ್ಲ. ಇದು ಸೈಕಾಲಜಿ, ಸೈಕೋಥೆರಪಿಗೆ ಸಂಬಂಧಪಟ್ಟದ್ದು. ಹುಲ್ಲಿಗಿಂತ ವೇಗವಾಗಿ ಬೆಳೆದು ಬಿಡ್ತದೆ ಚಿಂತೆ. ಅದನ್ನು ಆರಂಭದಲ್ಲೇ ಕಂಟ್ರೋಲ್ ಮಾಡು. ನೀರು ಚಿಂತೆಗೊಳಗಾದ್ರೆ ಸುತ್ತಮುತ್ತಲಿನವ್ರಿಗೆ ಅದು ಹರಡಿ ಹೋಗ್ತದೆ. ಆದ್ದರಿಂದ ನಿನ್ನ ಚಿಂತೆಯನ್ನು ಕಂಟ್ರೋಲ್ ಮಾಡಿ ಉಳಿದವರನ್ನು ಸಂತೋಷವಾಗಿಡುವ ಪ್ರಯತ್ನ ಪಡು. ನಾನು ಕಳೆದ ದಿವಸನೇ ನಿಮ್ಗೆಲ್ಲರಿಗೂ ಹೇಳಿದೆ, ಇಲ್ಲಿರುವಂತಹ ಪ್ರತಿಯೊಂದು ಶ್ಲೋಕವನ್ನು ನಾನು ಹೇಳ್ತಾ ಇಲ್ಲ, ಕೆಲವು ಶ್ಲೋಕಗಳನ್ನು ಸ್ಕಿಪ್ ಮಾಡ್ತಿದ್ದೇನೆ. ಮತ್ತೆ ಕೊನೆ ದಿವಸದಲ್ಲಿ ಸಮಯ ಉಳಿದ್ರೆ ಮತ್ತೆ ಅದನ್ನು ಹೇಳ್ತೇನೆ. ಯಾಕಂದ್ರೆ ಧಾರ್ಮಿಕವಾಗಿ ಮತ್ತೆ ನಮ್ಮ ಲೌಕಿಕ ಜೀವನಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಇರುವಂತಹ ಕೆಲವು ಶ್ಲೋಕಗಳನ್ನ ಕವರ್ ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟ ಹೆಚ್ಚು ವಿಷಯಗಳನ್ನ ಹೇಳಬೇಕು. ಇವತ್ತು ನಾನು ಪ್ರಾಣೋವ ಯಜ್ಞಂ ಸಾಮ ಅಂತ ಹೇಳಲಿಕ್ಕೆ ಸುಮಾರು 4 ಗಂಟೆ ತಗೊಂಡೆ. ಹಾಗೆ ಒಂದು ವಿಷಯ, ಅನೇಕ ಪ್ರಶ್ನೆಗಳು, ಅನೇಕ ಉತ್ತರಗಳನ್ನು ಸಂಕ್ಷಿಪ್ತವಾಗಿ ನೋಡೋದಕ್ಕಿಂತ ಕೆಲವನ್ನು ವಿಸ್ತೃತವಾಗಿ ನೋಡುವುದು ಹೆಚ್ಚು ಉಚಿತ ಅಂತ ನನಗನ್ನಿಸ್ತು. ಅದಕ್ಕಾಗಿ ಆ ಥರ ಹೇಳ್ತಿದ್ದೇನೆ. ಈ ಅಂಥದ್ದೇ ಮತ್ತೊಂದು ಮಹತ್ವದ ಸಂಗತಿಯನ್ನು ನೋಡಬೇಕು. ಇದು ನಮ್ಮ ಲೌಕಿಕ ಜೀವನಕ್ಕೆ ಬಹಳ ಉಪಯುಕ್ತ ಆಗುವಂತಹ ಒಂದು ಮಾತು.
ಯಕ್ಷ ಒಂದು ಪ್ರಶ್ನೆ ಕೇಳಿದೆ, ಕಿಂಸ್ವಿತ್ ಪ್ರವಸತೋ ಮಿತ್ರಂ ಕಿಂಸ್ವಿನ್ ಮಿತ್ರಂ ಗೃಹೇ ಸತಃ ಆತುರಸ್ಯ ಚ ಕಿಂ ಮಿತ್ರಂ ಕಿಂಸ್ವಿನ್ ಮಿತ್ರಂ ಮರಿಷ್ಯತಃ. ಈ ಒಂದು ಉತ್ತರ ಹೇಳಪ್ಪ ನನಗೆ. ಏನದು ಉತ್ತರ? ಪ್ರವಾಸ ಮಾಡುವವನಿಗೆ ಸ್ನೇಹಿತರು ಯಾರು? ಬಹಳ ವಿಚಿತ್ರ ಇದೆ. ಮನೆಯಲ್ಲಿರುವವರಿಗೆ ಸ್ನೇಹಿತರು ಯಾರು? ಮತ್ತೆ ರೋಗಗ್ರಸ್ತರಾದವರಿಗೆ ಸ್ನೇಹಿತರು ಯಾರು? ಸಾಯುವವರಿಗೆ ಸ್ನೇಹಿತರು ಯಾರು? ಇದಕ್ಕೆ ಲೌಕಿಕ ಇಂಪಾರ್ಟೆನ್ಸೂ ಇದೆ, ಲೌಕಿಕ ಮಹತ್ವವೂ ಇದೆ, ಶಾಸ್ತ್ರೀಯ ಮಹತ್ವವೂ ಇದಕ್ಕಿದೆ. ಅದಕ್ಕೆ ಅವನು ಉತ್ತರ ಹೇಳಿದ, ವಿದ್ಯಾ ಪ್ರವಾಸತೋ ಮಿತ್ರಂ. ಪ್ರವಾಸ ಮಾಡುವವರಿಗೆ ವಿದ್ಯೆ ಇದ್ರೆ ಪ್ರವಾಸ ಸುಲಭ ಆಗ್ತದೆ. ನಮ್ಗೆ ಲೌಕಿಕ ಇಂಪಾರ್ಟೆನ್ಸ್ ಗೊತ್ತು. ಹೇಗಂತಂದ್ರೆ ಕನ್ನಡ ಒಂದೇ ಗೊತ್ತಿದ್ರೆ ಕರ್ನಾಟಕ ಓಡಾಡಿ ಬರ್ಬೋದು. ಅದು ಉತ್ತರ ಕರ್ನಾಟಕದ ಭಾಷೆ ಮಾತ್ರ ಗೊತ್ತಿದ್ರೆ ಬೆಂಗಳೂರು ಕಡೆ ಓಡಾಡೋದು ಸ್ವಲ್ಪ ಕಷ್ಟವೇ. ನಿಮಗೆ ಹಿಂದಿ ಗೊತ್ತಿದ್ರು ಪಶ್ಚಿಮ ಬಂಗಾಳದಂತ ಊರಿನಲ್ಲಿ ಓಡಾಡೋದು ಕಷ್ಟ. ಹಿಂದಿಲಿ ಯಾರು ಮಾತಾಡ್ಸೋದೇ ಇಲ್ಲ. ಎಷ್ಟು ಹೆಚ್ಚು ನೀವು ಭಾಷೆಗಳು ಗೊತ್ತಿದೆ ಅಷ್ಟು ನಾವು ಬೇರೆ ಬೇರೆ ದೇಶಗಳನ್ನು ಓಡಾಡ್ಬೋದು. ಬರೇ ಭಾಷೆ ಅಲ್ಲ, ಮತ್ತು ಇನ್ನೊಂದು ವಿಷಯ ಏನಂತಂದ್ರೆ ಇದ್ರ ಹಿಂದೆ ಒಂದು ಅರ್ಥ ಇದೆ. ಸ್ವದೇಶೇ ಪೂಜ್ಯತೆ ರಾಜ ವಿದ್ವಾನ್ ಸರ್ವತ್ರ ಪೂಜ್ಯತೆ. ರಾಜರಿಗೆ MLA MP ನಿಮ್ಮ ಕ್ಷೇತ್ರದಲ್ಲೇ ಮಾತಾಡಿಸ್ತಾರೆ. ನಿಮ್ ಗುಂಡಾಗಿರಿ ಏನಿದ್ರು ಇಲ್ಲೇ, ಪಕ್ಕದ ಕ್ಷೇತ್ರಕ್ಕೆ ಹೋಗಿ ನಿಮ್ಮನ್ನು ಮೂಸೋದಿಲ್ಲ. ವಿದ್ವಾಂಸರಿಗೆ ಎಲ್ಲೂ ಜನ ಮೆಚ್ಚುತ್ತಾರೆ. ಅವನು ಯಾವ ಊರಿಗೆ ಹೋಗಲಿ, ಹುಲಿಗೆ ತನ್ನ ಕಾಡೇನು ಪರದ ಕಾಡೇನು ಅಂತಂತಿರ್ತಾನೆ. ಯಾವ ಊರಿಗೆ ಹೋಗಲಿ ಅವನಿಗೆ ಬೆಲೆ ಇರ್ತದೆ. ಪ್ರವಾಸ ಮಾಡುವವನಿಗೆ ಎಲ್ಲಾ ಕಡೆ ಬೆಲೆ ಇದೆ. ಅವನಿಗೆ ವಿದ್ಯಾವಂತನಾದ್ರೆ ಅವನು ಯಾವುದೇ ಊರಿಗೆ ಹೋದ್ರೂ ಅಲ್ಲಿ ಬೆಲೆ ಇದೆ ಅಂತ ಒಂದು ಅರ್ಥ. ಪ್ರವಾಸ ಅಂತ ಯಾವ ಪ್ರವಾಸ? ಬದರಿ ಪ್ರವಾಸ, ಪಿಕ್ನಿಕ್ ಇವಷ್ಟು ಮಾತ್ರ ಅಲ್ಲ, ಪರಲೋಕದ ಪ್ರವಾಸ ಇದೆಯಲ್ಲ ನಮ್ಮ ಕಣ್ಣೆದುರಿಗೆ, ಅದು ಅರ್ಥ. ಎರಡನೇ ಅರ್ಥ, ಬರೀ ಈ ಪಿಕ್ನಿಕ್ ತಗೊಂಡು ಏನ್ ಮಾಡುದು? ಬದರಿ ಕ್ಷೇತ್ರ ಪ್ರವಾಸ ಒಳ್ಳೇದೇ. ಪಿಕ್ನಿಕ್ ಹಾಳು ಪಿಕ್ನಿಕ್ಗಳಿಗಿಂತ ಬದರಿ ಕ್ಷೇತ್ರ ಪ್ರವಾಸ, ಕಾಶಿ ಕ್ಷೇತ್ರ ಪ್ರವಾಸ ಶ್ರೇಷ್ಠವೇ, ಅದರಲ್ಲೇನು ಸಂಶಯ ಇಲ್ಲ. ಆದ್ರೆ ಅಲ್ಲೇ ನಿಲ್ಲಬಾರ್ದಲ್ಲ. ಆ ಕ್ಷೇತ್ರಗಳಿಗೆ ಹೋಗಿ ಬಂದೆವು, ಸಮಾರಾಧನೆ ಆಯಿತು, ಅಲ್ಲೇ ನಿಲ್ಲಬಾರ್ದಲ್ಲ. ಮಹಾಯಾತ್ರಾ ಇದೆಯಲ್ಲ ನಮ್ಮ ಜೀವಮಾನದ ದೊಡ್ಡ ಯಾತ್ರಾ. ಆ ಪ್ರವಾಸ ಕೈಗೊಂಡಿದ್ದೀವಿ, ನಾವು ಸ್ಟಾರ್ಟ್ ಆಗಿದೆ ಈ ಪ್ರಯಾಣ. ಯಾಕಂದ್ರೆ ಹಿಂದೆ ಅನೇಕ ಜನ್ಮಗಳಾಗಿ ಹೋಗಿವೆ. ಬಹುನಿಮೆ ವ್ಯತೀತಾನಿ ಜನ್ಮಾನಿ ತವಚಾರ್ಜುನ. ಭಗವಂತನಿಗೂ ಆಗಿವೆ, ನಮಗೂ ಆಗಿ ಹೋಗಿವೆ, ನಿಮಗೂ ಎಲ್ಲರಿಗೂ ಆಗಿವೆ. ಸ್ತ್ರೀಯರು, ಪುರುಷರು, ಪಂಡಿತರು, ಪಾಮರರು, ಸ್ವಾಮಿಗಳು ಎಲ್ಲರಿಗೂ ಆಗಿ ಹೋಗಿವೆ. ಹಿಂದೆ ಅನೇಕ ಜನ್ಮಗಳು, ಮುಂದೂ ಆಗೋಗಿವೆ. ಇದು ಯಾತ್ರಾ ಪ್ರಾರಂಭ ಆಗಿದೆ. ಇಲ್ಲಿ ಮೂರ್ಖರಿಗೆ ಮಾರ್ಗ ಇಲ್ಲ ಯಾತ್ರೆಯಲ್ಲಿ. ವಿದ್ಯಾ ಬೇಕು, ತತ್ವಜ್ಞಾನ ಇದ್ರೆ ಮನುಷ್ಯನನ್ನ, ಆ ಸಾಧಕನನ್ನ ಭಗವಂತ ಕೈ ಎತ್ತಿ ಹಿಡಿತಾನೆ. ಇದು ಎರಡನೇ ಅರ್ಥ. ವಿದ್ಯಾ ಪ್ರವಸತೋ ಮಿತ್ರಂ. ಇಲ್ಲಿ ಭಾರ್ಯಾ ಮಿತ್ರಂ ಗೃಹೇ ಸತಃ ಅಂತಿದೆ. ಅದನ್ನ ಈ ಉಳಿದ ಎರಡು ಪಾದಗಳನ್ನು ಹೇಳಿ ಆಮೇಲೆ ಕೊನೆಗೆ ಅದನ್ನು ಹೇಳ್ತೇನೆ. ಯಾಕಂದ್ರೆ ಅದೇ ಮುಖ್ಯ ನಮಗೆ. ಆತುರಸ್ಯ ಭಿಷನ್ ಮಿತ್ರಂ. ರೋಗಗ್ರಸ್ತನಾದವರಿಗೆ ಯಾರು ಮಿತ್ರರು ಅಂತಂದ್ರೆ ವೈದ್ಯರೇ ಮಿತ್ರರು. ಗೊತ್ತಿದೆಯಲ್ಲ, ಅದು ವೈದ್ಯರು ಬರಲೇಬೇಕಲ್ಲ. ನಾವ್ಯಾರು ಅವ್ರ ಹತ್ರ ಹೋಗ್ಬೇಕು, ಅವರಾದ್ರೂ ನಮ್ಮ ಹತ್ರ ಬರ್ಬೇಕು. ಆಯ್ತು. ಇದು ದೇಹಕ್ಕೆ ರೋಗ ಪಡೆದ್ರೆ, ಮನಸ್ಸಿಗೊಂದು ರೋಗ ಪಡೆದಿದೆ, ಕೈ ಹಿಡಿದು ನೋಡೋ ಧನ್ವಂತರಿ ಅಂತ ಕೇಳ್ತೇವಲ್ಲ, ಆ ರೋಗ ಬಂದಾಗ ಏನ್ ಮಾಡ್ಬೇಕು? ಶರೀರೇ ಜರ್ಜರೀಭೂತೆ ವ್ಯಾಧಿಗ್ರಸ್ತೆ ಕಲೇವರೆ ಔಷಧಂ ಜಾಹ್ನವೀ ತೋಯಂ ವೈದ್ಯೋ ನಾರಾಯಣೋ ಹರಿಹಿ. ಶರೀರ ಜರ್ಜರಾಗಿದೆ, ಶರೀರಕ್ಕೆ ರೋಗಗಳು ಪಡೆದಿವೆ, ದೈಹಿಕ ರೋಗಗಳು, ಮಾನಸಿಕ ರೋಗಗಳು. ಆ ಗಂಗಾ ನದಿ ನೀರೇ ಔಷಧ, ಅಂದ್ರೆ ಶಾಸ್ತ್ರಜ್ಞಾನವೇ ಔಷಧ. ವೈದ್ಯೋ ನಾರಾಯಣೋ ಹರಿಹಿ. ಕ್ಷೇತ್ರಾದ್ರಿಂ ತ್ರಿಭುವನ ವೈದ್ಯನಾಥನಾಥಂ ಅಂತ ವೈದ್ಯನಾಥ ಅಂತ ಭಗವಂತನ ಕರೆಸ್ಕೊಂಡಿದ್ದಾನೆ. ಅವನೇ ದೊಡ್ಡ ವೈದ್ಯ. ರುದ್ರಾವಣಾದ್ ವಿಷ್ಣು ರುದ್ರ ಇತಿ ಕೀರ್ತಿತಃ ಬ್ರಹ್ಮಸೂತ್ರ ಭಾಷ್ಯ. ಪರಮಾತ್ಮ ರುದ್ರ ಅಂತ ಯಾಕೆ ಕರೀತಾರೆ ಅಂತಂದ್ರೆ, ಎಲ್ಲರೂ ಡಿಕ್ಷನರಿ ನೋಡಿಬಿಟ್ರೆ ರೋಗನಾಥ್ ರುದ್ರ ಅಂತ ಹೇಳ್ತಿರ್ತಾರೆ ಡಿಕ್ಷನರಿಗಳಲ್ಲಿ. ಅಳುತ್ತಿರ್ತಾನೆ, ಅದರಿಂದ ರುದ್ರ ಅಂತ. ಒಂದು ಅರ್ಥ ಅಲ್ಲ ಅಂತಲ್ಲ, ರೋಗಗಳನ್ನು ಪರಿಹಾರ ಮಾಡುವದರಿಂದ ರುದ್ರ. ರುದ್ರಾವಣ ರುದ್ರ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಈ ಮಾತು. ರೋಗಗಳನ್ನು ಶಿವನು ಪರಿಹಾರ ಮಾಡ್ತಾನೆ. ಯಾಕೆಂದ್ರೆ ಶಿವ ನಮ್ಮ ಶರೀರದ ಅಂತರ್ಯಾಮಿ. ತಮ್ ಸರ್ವಭೂತ ಹೃದಯಂ ಮುನಿ ಮಾನತೋಸ್ಮಿ. ನಮ್ಮ ಶರೀರದ ಅಂತರ್ಯಾಮಿ ಅವನು ಕೂಡ ದೊಡ್ಡ ವೈದ್ಯನೇ. ಅಧ್ಯವೋಚದಿ ವಕ್ತ ಪ್ರಥಮೋ ದೈವ್ಯೋ ಭಿಷಕ್. ರುದ್ರಾಧ್ಯಾಯ. ದೈವ್ಯೋ ಭಿಷಕ್, ದೇವತೆಗಳ ವೈದ್ಯ. ಅಧ್ಯವೋಚತ ಅಧಿವಕ್ತ, ಪ್ರಥಮ ಅಧಿವಕ್ತ, ಜಗತ್ತಿಗೆ ಮೂಲಭೂತ ಗುರು. ಶಿವಾಂತರ್ಗತನಾದಂಥ ನರಸಿಂಹ, ಅವನೇ ಪರಮಾತ್ಮನೇ ಮೂಲಭೂತ ಗುರು. ದೈವ್ಯ ಭಿಷಕ್. ಅಹೀಹಿಂ ಚ ಸರ್ವಾಹಂ ಜಂಭಜನ್ ಸರ್ವಾಹಂ ಚಯಾತು ಧಾನ್ಯ. ನಮ್ಮ ಶರೀರದೊಳಗೆ ಹಾವು ಹೊಕ್ಕು ಬಿಟ್ಟಿವೆ, ಹೆಣ್ಣು ಹಾವುಗಳು. ಅವು ಯಾವ ಹೆಣ್ಣು ಹಾವು ಅಂದ್ರೆ ದುರ್ಗುಣ, ದುಶ್ಚಟ, ಬೇರೆ ಬೇರೆ ಸಮಸ್ಯೆಗಳು, ಇವೇ ಹಾವುಗಳು. ಈ ಹಾವುಗಳನ್ನೆಲ್ಲ ಹೆದರಿಸಿ ಓಡಿಸು. ಯಾಕಂದ್ರೆ ನೀನು ದೇವತೆಗಳ ವೈದ್ಯ, ನಮಗೂ ವೈದ್ಯನಾಗಬೇಕು ನೀನು.
ದೇವತೆಗಳಿಗೆ ಹಿಂದೆ ಉಪದೇಶ ಮಾಡಿದ್ದು, ಈಗ ನಮಗೂ ಉಪದೇಶ ಮಾಡಬೇಕು ನೀನು. ಮತ್ತೆ ನೀನು ಎಲ್ಲರಿಗೂ ಪ್ರಥಮ ಉಪದೇಶ ಮಾಡಿದವನು. ಅದನ್ನೇ ಭಾಗವತ ತಾತ್ಪರ್ಯದಲ್ಲಿ ಮೂಲಭೂತ ಗುರು ಸರ್ವಜನಾನ ಪುರುಷೋತ್ತಮ ಅಂತ ಹೇಳ್ತಾರೆ. ಎಲ್ಲರಿಗೂ ಕೂಡ ಮೂಲಭೂತ ಗುರು ಯಾರು? ಪರಮಾತ್ಮ ಮೂಲಭೂತ ಗುರು. ಅವನನ್ನ ಜಗದ್ಗುರು ಅಂತ ಅವನನ್ನ ಅದಕ್ಕಾಗಿ ಉಪಾಸನೆ ಮಾಡ್ತಾರೆ. ಆದ್ರಿಂದ ಆತುರಸ್ಯ ಭೀಷಣ್ ಮಿತ್ರಂ, ರೋಗಗ್ರಸ್ತರಾದವರಿಗೆ ವೈದ್ಯನೇ ಮಿತ್ರ ಅಂತಂದ್ರೆ ಯಾವ ವೈದ್ಯ? ಆ ವೈದ್ಯ, ಅದು ಮುಖ್ಯ. ದಾನಂ ಮಿತ್ರಂ ಮರಿಷ್ಯತಃ, ಸಾಯುವವರಿಗೆ ದಾನವೇ ಒಂದು ಮಿತ್ರ ಅಂತ ಹೇಳ್ತಾರೆ. ಇಂಥ ದಾನ ಮಾಡಿದ್ರೆ ಅಂಥ ದಾನ ಮಾಡಿರಿ ಅಂತ ಗೊತ್ತಿದೆ ನಮ್ಗೆಲ್ಲರಿಗೂ, ಸರಳವಾದ ಅರ್ಥ ಅದು. ಆದ್ರೆ ಈ ದಾನ ಅಂತಂದ್ರೆ ಈ ದಾನ ಮಾಡುವ ಕ್ರಿಯಾ ಅಂತಂದ್ರೆ ಜಡವಾದ ಕ್ರಿಯೆ. ನಾನು ಆಗಲೇ ಹೇಳಿದೆ, ಪ್ರತಿಯೊಂದು ಕ್ರಿಯೆಗೂ ಕೂಡ ಒಬ್ಬೊಬ್ಬ ಅಭಿಮಾನಿ ದೇವತೆಗಳು ಇರ್ತಾರೆ. ಅವರು ನಮಗೆ ಮಿತ್ರರು. ಆ ಅಭಿಮಾನಿ ದೇವತೆಗಳು ನಮ್ಮ ಕೈಯಿಂದ ಆ ಕೆಲಸಗಳನ್ನು ಮಾಡಿಸಿ ನಮ್ಮನ್ನ ಆ ಸಾವಿನಿಂದ, ಸಾಯೋದಂತೂ ಸಾಯಲೇಬೇಕು. ಏನ್ ಪಾಂಡಿತ್ಯ ಇದ್ರೇನು, ಏನ್ ಧನ ಇದ್ರೇನು, ಅಧಿಕಾರ ಇದ್ರೇನು, ಸಾಯೋದಂತೂ ಸಾಯಬೇಕು. ಸುರಕ್ಷಿತವಾಗಿ ಸಾಯಿಸ್ತಾರೆ ಅಷ್ಟೇ, ಸಾಯಿಸಿ ಮುಂದೆ ಕರ್ಕೊಂಡು ಹೋಗ್ತಾರೆ. ಹಾಗ ಅವ್ರು ನಮ್ಗೆ ಮಿತ್ರರು. ಇಲ್ಲಿ ಈ ದಾನ ಅಂತಿದೆಯಲ್ಲ, ಸರ್ವಶಬ್ದ ವಾಚ್ಯ ಅಲ್ವ ಭಗವಂತ. ದಾನ ಅಂತ ಪರಮಾತ್ಮನೇ, ಆದ್ರಿಂದ ಪರಮಾತ್ಮನೇ ಮಿತ್ರ. ಸಾಯುವವರಿಗೆ ಪರಮಾತ್ಮನೇ ಮಿತ್ರ ಅಲ್ವ. ಶಾಸ್ತ್ರದಲ್ಲಿ ಆ ಮಾತೇ ಇದೆ, ದ್ವಾಸುಪರ್ಣ ಸವಿಜಾ ಸಖಾಯ ಸಮಾನಂ ವೃಕ್ಷಂ ಪರಿಷಸ್ವ ಜಾತೆ. ಇಬ್ಬರು ಎರಡು ಹಕ್ಕಿಗಳು ಈ ಹೃದಯದ ಗುಹೆಯಲ್ಲಿ ಕೂತಿವೆ. ಎರಡೂ ಅನಾದಿ ಕಾಲದಿಂದ ಗೆಳೆಯರು. ಅವನೇ ಗೆಳೆಯ. ನೀವು ಹುಟ್ಟಿದಾಗಲೂ ಅವನೇ ಗೆಳೆಯ, ಹುಟ್ಟುವಾಗಲೂ ಅವನೇ ಗೆಳೆಯ, ಸಾಯುವಾಗಲೂ ಅವನೇ ಗೆಳೆಯ, ದಟ್ಟವಾದ ಕಾಡಿನಲ್ಲಿದ್ದಾಗಲೂ ಅವನೇ ಗೆಳೆಯ. ನನು ಸಖಾಮಮ ಕಾನನ ಗೋ ವಿಭು ಮಧ್ವಿಜೆ. ಎಲ್ಲಿ ಸಂಚಾರ ಮಾಡಿದ್ರು, ಮನೆಯಲ್ಲಿದ್ರು, ಕಾಡಿನಲ್ಲಿದ್ರು, ಸಾಯುವಾಗಲೂ, ಹುಟ್ಟುವಾಗಲೂ, ಪರಲೋಕದ ಪ್ರಯಾಣ ಮಾಡುವಾಗಲೂ ಎಲ್ಲಿ ಹೋದ್ರು ಅವನೇ ಇಲ್ಲ ಮಿತ್ರ. ಮತ್ತೊಂದು ಸ್ವಾರಸ್ಯ ಏನಂದ್ರೆ, ಇಲ್ಲಿ ದಾನ ಮಿತ್ರ ಮರಿಷ್ಯತಃ ಅಂತ ಇಲ್ಲಿದೆ. ಸಾಯುವವನಿಗೆ ದಾನವೇ ಮಿತ್ರ ಅಂತ. ಸಂಸ್ಕೃತದ ಒಂದು ಮತ್ತೊಂದು ಕಡೆ ಒಂದು ಸ್ಮೃತಿ ನಮ್ಗೆ ನೆನಪಿಲ್ಲ ಈಗ. ಧರ್ಮೋ ಮಿತ್ರಂ ಮರಿಷ್ಯತಃ ಅಂತ ಇನ್ನೊಂದು ಶ್ಲೋಕ ಇದೆ. ಸಾಯುವವರಿಗೆ ಮಿತ್ರ ಯಾರು? ಧರ್ಮವೇ ಮಿತ್ರ ಅಂತ. ನೀವು ಬರೇ ದಾನ ಕೊಡೋದಲ್ಲ, ದಾನ ಕೊಟ್ಟು ನಮ್ಮಷ್ಟು ನಾವು ಇದ್ದು ಬಿಡ್ತೀವಿ ಅಂತಲ್ಲ. ದಾನ ಕೊಟ್ಟು ನೀನು ಭಗವಂತ ಧ್ಯಾನ ಮಾಡ್ಬೇಕು ಆ ಸಮಯದಲ್ಲಿ. ನಿನ್ನ ಮಕ್ಕಳು ಮೊಮ್ಮಕ್ಕಳು ನೀನು ಸಾಯುವ ಸ್ಥಿತಿ ನೋಡಿ ನಿನ್ನ ಕೈಯಿಂದ ಗೋದಾನ ದಾನ ಎಲ್ಲ ಕೊಡಿಸಿ ಸುಮ್ಮನೆ ಆಗ್ತಾರೆ. ಆ ದಾನದಿಂದ ಮನುಷ್ಯ ಉದ್ಧಾರ ಆಗೋದಿಲ್ಲ. ಮನುಷ್ಯ ಉದ್ಧಾರ ಆಗೋದು ಜ್ಞಾನದಿಂದ. ಆ ಜ್ಞಾನ ಇರ್ಬೇಕಲ್ಲ ಒಳಗೆ, ಧರ್ಮಾಚರಣೆ ಆಗ್ಬೇಕಲ್ಲ. ಆ ಧರ್ಮಕ್ಕೆ ಅಭಿಮಾನಿ ಯಾರು? ಧರ್ಮಕ್ಕೆ ನಿಯಾಮಕ ಯಾರು? ಅಭಿಮಾನಿ ಅಲ್ಲ, ನಿಯಾಮಕ ಯಾರು? ಪರಮಾತ್ಮ. ಧಾರಕತ್ವ ಧರ್ಮರೂಪ ಅಂತ ಭಾಗವತ ತಾತ್ಪರ್ಯ. ಜಗತ್ ಈ ಜೀವರನ್ನ ಹುಟ್ಟಿದಾಗ, ಸಾಯುವಾಗ, ಈ ನಡುವೆ ಎಲ್ಲಾ ಸಂದರ್ಭದಲ್ಲೂ ಕೂಡ ಅವ್ರನ್ನ ಸಪೋರ್ಟ್ ಮಾಡಿ ಅವರನ್ನ ಎತ್ತಿ ಹಿಡಿದವನು ಈ ಪರಮಾತ್ಮ. ಆದ್ರಿಂದ ದಾನಂ ಮಿತ್ರಂ ಮರಿಷ್ಯತಃ ಅಂತಂದ್ರು, ಧರ್ಮೋ ಮಿತ್ರಂ ಮರಿಷ್ಯತಃ ಅಂತಂದ್ರು, ಅರ್ಥ ಹೆಚ್ಚು ಕಡಿಮೆ ಒಂದೇನೆ. ಇನ್ನು ಮುಂದೆ ನಾವು ನೋಡ್ಬೇಕಾದದ್ದು ಭಾರ್ಯಾ ಮಿತ್ರಂ ಗೃಹೇ ಸತಃ ಅಂತ. ಮನೆಯಲ್ಲಿದ್ದವರಿಗೆ ಹೆಂಡತಿಯೇ ಮಿತ್ರಳು. ಬಹಳ ಇಂಪಾರ್ಟೆನ್ಸ್ ಇದೆ ಅದಕ್ಕೂ ಕೂಡ. ಮನೆಯಲ್ಲಿದ್ದವರಿಗೆ ಹೆಂಡತಿಯೇ ಮಿತ್ರಳು, ಹೀಗೊಂದು ಶ್ಲೋಕ ಇದೆಯಲ್ಲ ಇಲ್ಲಿ. ಇದ್ರ ಜೊತೆಗೆ ಇನ್ನೊಂದು ಶ್ಲೋಕ ಇದೆ ಅಲ್ಲಿ ಮುಂದೆ. ಆ ಎರಡು ಶ್ಲೋಕ ಅದು ಕೂಡ ಹೆಂಡತಿಗೆ ಸಂಬಂಧಪಟ್ಟಂತೆ. ಭಾರ್ಯಾ ಮಿತ್ರಂ ಗೃಹೇ ಸತಃ. ಮುಂದೊಂದು ಪ್ರಶ್ನೆ ಇದೆ, ಆ ಪ್ರಶ್ನೆಗೂ ಕೂಡ ಅವನೇ ಉತ್ತರ ಕೊಡ್ತಾನೆ. ಅದು ಎರಡೂ ಹೆಂಡತಿಗೆ ಸಂಬಂಧಪಟ್ಟದ್ದಾಗಿದೆ. ಅದು ಎರಡನ್ನೂ ಒಟ್ಟಿಗೆ ವ್ಯಾಖ್ಯಾನ ಮಾಡ್ತೇನೆ ನಾನು. ಗಂಡ ಹೆಣ್ಣಂದ್ರೆ ಸಂಬಂಧ ಹೇಗಿರಬೇಕು ಅಂತ ತೋರಿಸುವ ಶ್ಲೋಕ. ದೇವರು ಕೊಟ್ಟ ಗೆಳೆಯ ಯಾರು? ದೇವರು ಕೊಟ್ಟ ಗೆಳೆಯ ಯಾರು ಅಂತ ಕೇಳ್ತಾನೆ ಯಕ್ಷ. ಇವನು ಒಂದೇ ಉತ್ತರ ಕೊಡ್ತಾನೆ, ಹೆಂಡತಿ ದೇವರು ಕೊಟ್ಟ ಗೆಳೆಯ. ಈಗ ಅದನ್ನು ನೋಡೋಣ. ಹೆಂಡತಿ ದೇವರು ಕೊಟ್ಟ ಗೆಳೆಯ ಅಂತ ಹೇಳ್ತಾನಲ್ಲ, ಮನೆಯೊಳಗೆ ನಮಗೆ ಹೆಂಡತಿ, ಆಫೀಸಿನಲ್ಲಿ ಯಾರ್ಯಾರು ಸ್ನೇಹಿತರು ಇರ್ಬೋದು, ಕ್ಲಬ್ನಲ್ಲಿ ಯಾರು ಇರ್ಬೋದು, ಎಲ್ಲೆಲ್ಲೋ ಯಾರು ಇರ್ಬೋದು, ಮನೆಯಲ್ಲೇ ಹೆಂಡತಿಯೇ ಮಿತ್ರಳು. ಆಮೇಲೆ ನಮಗೆ ವಿದ್ಯಾಭ್ಯಾಸದಲ್ಲಿ ಮತ್ತೆ ಯಾವುದೋ ಸಂದರ್ಭದಲ್ಲಿ ಯಾರ್ಯಾರೋ ಗೆಳೆಯಂದ್ರೆ ಇರ್ತಿರ್ತಾರೆ. ದೇವರು ಕೊಟ್ಟ ಗೆಳೆಯ ಯಾರು ನಮಗೆ? ನಮ್ಮ ಹೆಂಡತಿ. ಭಾರ್ಯ ದೈವಕೃತಃ ಸಖಾ. ಈಗ ನೋಡಿ, ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವನ್ ಅಂತಂತಿರ್ತಾರಲ್ಲ, ಅದು ವೆಸ್ಟರ್ನ್ ಕಾನ್ಸೆಪ್ಟ್ ಅಲ್ಲ. ಅದು ಅವರಿಂದ ಬರಬೇಕಾಗಿಲ್ಲ, ನಮ್ಗೆಲ್ಲ ನಮ್ಮೊಳಗಿದೆ ಇಲ್ಲ, ನಮ್ಗೆ ಗೊತ್ತಿಲ್ಲ ಇಷ್ಟೇ. ಗಂಡ ಹೆಂಡತಿ ಇಬ್ಬರು ಕೂಡ ಸ್ನೇಹಿತರಂತ ಬದುಕಬೇಕು, ಅನ್ಯೋನ್ಯತೆಯಿಂದ ಬದುಕಬೇಕು ಅನ್ನೋ ಕಾನ್ಸೆಪ್ಟ್ ಅವ್ರು ಯಾರೋ ಹೇಳಿ ಬರಬೇಕಾದಲ್ಲ, ನಮ್ಮದೇ ಕಾನ್ಸೆಪ್ಟ್ ಇದು. ನಾನು ಇದಕ್ಕಾಗಿ ಇದು ನೋಡಿ, ಇಲ್ಲಿ ತನಕ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ನಾಲ್ಕುಗಳ ಬಗ್ಗೆ ನಾವು ವಿಷಯಗಳು ನೋಡ್ತಾ ಇದ್ವಲ್ಲ, ಇದು ಕಾಮಶಾಸ್ತ್ರಕ್ಕೆ ಸಂಬಂಧಪಟ್ಟ ವಿಷಯ. ಕಾಮಶಾಸ್ತ್ರಕ್ಕೆ ಸಂಬಂಧಪಟ್ಟು ಇನ್ನೂ ಆಳವಾದ ವಿಷಯ ಇದೆ, ಅದ್ಬೇಡ ಇದೆ. ಸ್ಥೂಲವಾಗಿ ಇದು ಒಂದು ದಾಂಪತ್ಯ ಶಾಸ್ತ್ರ, ಮನುಷ್ಯ ಹೇಗೆ ಬದುಕಬೇಕು ಅಂತ ನೋಡುವ ಮಾತೇ ಅಲ್ವ ಇದು. ಇಲ್ಲಿ ಈ ಮಿತ್ರ ಅಂತೇಳಿ ನಾವು ಅಂತಿರ್ತೀವಲ್ಲ, ಹೆಂಡತಿ ಮನೆಯೊಳಗೆ ಮಿತ್ರಳು ಅಂತೇಳಿ. ಮಿತ್ರ ಅಂದ್ರೆ ಏನು? ನಮಗೆ ನಮ್ಮ ಹೆಂಡತಿ ಮಿತ್ರಳು, ನಮಗೆ ಅವಳು ಮಿತ್ರಳು ಅಂದಮೇಲೆ ಅವಳಿಗೆ ನಾವು ಮಿತ್ರರೇ ಅಲ್ಲ.
ಸಾಮಾನ್ಯವಾಗಿ ಮಿತ್ರರು ಸಮಾನ ವಯಸ್ಸಿನವರಾಗಿರ್ತಾರೆ. ಇಲ್ಲಿ ದಾಂಪತ್ಯದ ಅನುಕೂಲಕ್ಕಾಗಿ ಗಂಡ ಹೆಂಡತಿಯರ ದೇಹಸ್ಥಿತಿಯನ್ನ ಲಕ್ಷಿಸಿಕೊಂಡು ಗಂಡ ಸ್ವಲ್ಪ ದೊಡ್ಡವನಿರ್ಬೇಕು, ಹೆಂಡತಿ ಚಿಕ್ಕವಳಿರ್ಬೇಕು ಅಂತ ಮಾಡಿದ ಒಂದು ವ್ಯವಸ್ಥಾನ, ಯೋಗ್ಯವಾದ ವ್ಯವಸ್ಥಾನ. ಆದರೂ ಅವ್ರು ಮಿತ್ರರೇ. ನಮಗೆ ಅದು ಯಾವತ್ತೂ ಕೂಡ ನಾವು ಹೆಂಡತಿಯನ್ನ ಮಿತ್ರರಂತೆ ನಡೆಸ್ಕೊಳ್ಬೇಕು. ಹೇಗೆ ಮಿತ್ರರಂತೆ ನಡೆಸ್ಕೋಬೇಕು? ಸಂಸ್ಕೃತದಲ್ಲಿ ಕೆಲವು ಸುಭಾಷಿತಗಳನ್ನು ನಾವು ನೋಡ್ತೇವೆ. ಲಾಲಯೇತ್ ಪಂಚವರ್ಷಾಣಿ ದಶವರ್ಷಾಣಿ ತಾಡೆಯೇ ಪ್ರಾಪ್ತೇತು ಷೋಡಶೇ ವರ್ಷೆ ಪುತ್ರಂ ಮಿತ್ರವದಾಚರೇತ್ ಅಂತ ಒಂದು ಸುಭಾಷಿತ. ನಿಮ್ಮ ಮಗನ ಬಗ್ಗೆ ಹೇಳ್ತೇವೆ ನಾವು ಈ ಮಾತನ್ನು. 5 ವರ್ಷದ ತನಕ ಅವನು ಮುದ್ದಿಸ್ರಿ, ಆಮೇಲೆ 15 ವರ್ಷದ ತನಕ ಅವನನ್ನು ಹೊಡೆಯಿರಿ, ಹೊಡೆದು ದಂಡಿಸ್ರಿ. 16ನೇ ವರ್ಷ ಬಂದ ಮೇಲೆ ನಿಮ್ಮ ಮಗನನ್ನ ಮಿತ್ರನಂತೆ ನೋಡ್ಕೊಳ್ಳಿ ಅಂತ. 16ನೇ ವಯಸ್ಸಿಗೆ ದಾಟಿದ ಮೇಲೆ, ಆ ವಯಸ್ಸಿಗೆ ಕಾಲಿದ ಮೇಲೆ ಅವನು ನೀವು ಮಿತ್ರನಂತೆ ತಿಳಿಯಾಗಿ ಬುದ್ಧಿವಾದ ಹೇಳಬೇಕು. ಮತ್ತೆ ಹೆಂಡತಿಯು ನಿಮ್ಮ ಮಿತ್ರಳೆ ಅಂತಂದ ಮೇಲೆ ಅವಳ ಮೇಲೆ ಯಾವತ್ತೂ ಕೂಡ ದೈಹಿಕವಾದ ಮಾನಸಿಕವಾದ ಹಲ್ಲೆ ಸಲ್ಲದು. ಇದು ನಮ್ಮ ಕಾನ್ಸೆಪ್ಟ್. ಇದು ನಾವು ಇನ್ನೊಬ್ಬರಿಂದ ಕಲಿಯಬೇಕಾಗುತ್ತಿಲ್ಲ. ಮತ್ತೆ ಅಂತ ಒಂದು ಆಳ ಗರಿಷ್ಠವಾದ ಸಂಬಂಧ ನಮ್ಮಿಬ್ಬರ ನಡುವೆ ಇರಬೇಕು. ಮತ್ತೆ ಇನ್ನೊಂದು ವಿಷಯ ಏನು ಅಂತಂದ್ರೆ, ನಿಮ್ಮ ಹೆಂಡತಿ ಬಗ್ಗೆ ಹೇಳಿ ಸುಮ್ಮನೆ ಬಿಟ್ಟು ಬಿಡುವವರಲ್ಲ ವ್ಯಾಸರು. ಇದು ಏನ್ರಿ ನಿಮ್ಮದು ದಾಂಪತ್ಯ ಇದೆ ಕೇಳಿ ಏನಾಗಬೇಕಾಗಿದೆ? ಮದುವೆ ಬಂದವರು ಒಂದ್ ದಿವಸ ನಿಮ್ಮ ನೋಡಿ ಆಹಾ ಭಾರಿ ಜೋಡಿ ಅಂತ ಹೊರಗೆ ಹೋಗ್ಬಿಡ್ತಾರೆ. ಮುಂದೇನೋ ಅದನ್ನೇ ಯಾರು ನೋಡ್ತಾ ಕೂತಿರ್ತಾರೆ. ಇನ್ನೊಬ್ರು ಯಾರು ಬೇರೆಯವ್ರದ್ದು ತೋರಿಸ್ರಿ ಫೋಟೋ ಅಂತ ಕೇಳ್ತಾರೆ. ಇದು ವಸ್ತುತಃ ಪರಮಾತ್ಮನ ಸ್ತೋತ್ರ. ಅದು ಆಶ್ಚರ್ಯ ಅನ್ನಿಸ್ತದೆ ನಮಗೆ. ಪರಮಾತ್ಮನಿಗೆ ಯಾರು ಮಿತ್ರರು? ಅವನ ಪತ್ನಿಯೇ ಮಿತ್ರಳು. ಲಕ್ಷ್ಮೀದೇವಿಗೆ ಪರಮಾತ್ಮ ಮಿತ್ರ, ಪರಮಾತ್ಮನೇ ಲಕ್ಷ್ಮೀದೇವಿ ಮಿತ್ರಳು. ಇದೇನು ವಿಚಿತ್ರವಾಗಿದೆಯಲ್ಲ ಅಂತಂದ್ರೆ, ಇದು ನೋಡಿ, ಪರಮಾತ್ಮ ತನ್ನ ಪತ್ನಿಯನ್ನ ಮಿತ್ರಳು ಅಂತ ಪರಿಗಣಿಸೋದ್ರಿಂದ ಅವನ ಪ್ರತಿಬಿಂಬರಾದಂತಹ ನಾವು ಕೂಡ ನಮ್ಮ ಪತ್ನಿಯರನ್ನ ಮಿತ್ರಳು ಅಂತ ಪರಿಗಣಿಸಬೇಕು. ಎಲ್ಲಿದೆ ಇದು? ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ, ಐತರೇಯ ಉಪನಿಷತ್ತು. ಧನ್ಯಾಶ್ಚರ್ಯೋಹಮೇವೈಕೋ ಮಿತ್ರಂ ಮೇ ದಕ್ಷಿಣಾರಮ, ಹರಿವಂಶ. ಐತರೇಯ ಉಪನಿಷತ್ತಿನ ಸಾರವನ್ನೇ ಹರಿವಂಶ ಹೇಳಿದೆ. ಇತಿಹಾಸ, ಈ ವೇದಗಳಿಗೆ ಅರ್ಥವನ್ನ ಆಯಾ ಇತಿಹಾಸ ಪುರಾಣಗಳ ಮೂಲಕನೇ ತಿಳ್ಕೋಬೇಕು. ಐತರೇಯ ಉಪನಿಷತ್ನಲ್ಲಿ ಹೀಗೆ ಅದನ್ನ ಒಂದ್ ಕಡೆ ವಿವರಿಸ್ತಾರೆ. ಹೇಗೆ ವಿವರಿಸ್ತಾರೆ ಅಂತಂದ್ರೆ, ತಸ್ಯ ಮೇ ಅನ್ನಂ ಮಿತ್ರಂ ದಕ್ಷಿಣಂ, ನನಗೆ ಈ ದಕ್ಷಿಣ ಶಬ್ದವಾಚ್ಯರಾದಂತಹ ಲಕ್ಷ್ಮೀದೇವಿ ಏನಿದ್ದಾಳಲ್ಲ, ಇವಳೇ ನನಗೆ ಯಾವತ್ತೂ ಕೂಡ ಮಿತ್ರಳು. ಅದನ್ನ ಹರಿವಂಶದಲ್ಲಿ ಕೂಡ ನಾರದನಿಗೆ ಆ ಪರಮಾತ್ಮ ಆ ವಿಷಯವನ್ನು ವಿವರಿಸ್ತಾನೆ. ನಾರದ ಪರಮಾತ್ಮನ ಹೊಗಳ್ತಾನೆ, ನೀನೇ ದೊಡ್ಡವನು ಅಂತೇಳಿ. ದಕ್ಷಿಣಾಭಿಸಹೈವೈತನ್ ಮದದಸ್ತಾ ಜಗತ್ಸದ ಧನ್ಯಾಶ್ಚರ್ಯೋಹಮೇವೈಕೋ ಮಿತ್ರಮ್ಮೆ ದಕ್ಷಿಣಾರಮ. ಲಕ್ಷ್ಮೀದೇವಿಯ ರೂಪಗಳೇನಿವೆ, ಆ ರೂಪಗಳು ಮತ್ತು ನನ್ನ ರೂಪಗಳು ಮೊದಲನೇ ಗ್ರೇಡ್ನಲ್ಲಿವೆ. ನಾನು ಮೊದಲು, ಆಮೇಲೆ ನನ್ನಂತರ ಲಕ್ಷ್ಮೀದೇವಿ. ನಮ್ಮ ಕೆಳಗೆ ಈ ಜಗತ್ತೆಲ್ಲ ಇದೆ. ಮಿತ್ರಮ್ಮೆ ದಕ್ಷಿಣಾರಮ, ದಕ್ಷಿಣಾ ಶಬ್ದವಾಚ್ಯರಾದ ರಮಾದೇವಿ ನನ್ನ ಮಿತ್ರಳು ಅಂತ ಪರಮಾತ್ಮ ಹೇಳ್ಕೊಂಡಿದ್ದಿದೆ. ಆ ಐತರೇಯ ಉಪನಿಷತ್ನಲ್ಲಿ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಅಂತ ಐತರೇಯ ಉಪನಿಷತ್ತಿನ ಮಾತಿದೆಯಲ್ಲ, ಅಲ್ಲಿ ಹರಿವಂಶದ ಮಾತನ್ನು ಅಲ್ಲಿ ಆಚಾರ್ಯ ಉಲ್ಲೇಖ ಮಾಡಿದ್ದಾರೆ. ಅಲ್ಲಿ ಮಹಾಭಾರತದ ಒಂದು ಶ್ಲೋಕವನ್ನು ಹೇಳ್ತಾರೆ. ಅದನ್ನು ನಾವು ಈ ಸಂದರ್ಭಕ್ಕೆ ತಕ್ಕಂತೆ ನೋಡಬೇಕು. ಯಾಕೆ? ಮಿತ್ರ ಅಂದ್ರೆ ಏನು? ವಿನೋತಿ ತ್ರಾಯತೆ ಚೈವ ಮಿತ್ರಮಿತ್ಯ ವಿಧೀಯತೆ ತಸ್ಮಾತ್ ದ್ವಯಂ ವಿಜಾನಾತಿ ಸಮಿತ್ರಂ ತಸ್ಯ ನಾನ್ಯಥಾ. ಮಹಾಭಾರತದಲ್ಲಿ ಎಲ್ಲಿದೆಯೋ ಗೊತ್ತಿಲ್ಲ, ಆಚಾರ್ಯ ಎಲ್ಲಿಂದ ಒಂದು ಕೋಟ್ ಮಾಡಿ ಹೇಳಿದ್ದು ಶ್ಲೋಕ ಅದು. ಈ ವಿನೋತಿ ತ್ರಾಯತೆ ಚೇತಿ ಹೇಗಿರ್ಬೇಕು ಅಂತಂದ್ರೆ, ನಮ್ಮನ್ನ ತಿಳ್ಕೋಬೇಕು ಮತ್ತೆ ನಮ್ಮನ್ನ ರಕ್ಷಿಸಬೇಕು. ಅವರಿಗೆ ಮಿತ್ರರು ಅಂತ ಕರೀತಾರೆ. ಜಗತ್ತಿನಲ್ಲಿ ಎಲ್ಲ ಕಡೆ ಹಾಗೆ. ನಿಮಗೊಬ್ಬರು ಮಿತ್ರರು ಅಂದ್ರೆ ನಿಮ್ಮ ಬಗ್ಗೆ ಅವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ನಿಮ್ಗೆ ಆಪತ್ತು ಬಂದಾಗ ನಿಮ್ಮನ್ನು ಅವ್ರು ಕಾಪಾಡಬೇಕು. ಪರಮಾತ್ಮನಿಗೆ ಲಕ್ಷ್ಮೀದೇವಿ ಮಿತ್ರಳು ಅಂತ ಹೇಳಿದಾಗ ಅವಳೇನು ಪರಮಾತ್ಮನನ್ನೇನು ಅವಳು ಕಾಪಾಡ್ತಾಳೇನು? ಮತ್ತು ಇವಳು ಕಾಪಾಡುವಿಕೆಯನ್ನು ಅವನನ್ನು ಅವಲಂಬಿಸಿಕೊಂಡಿದ್ದಾನೇನು ಅಂತಂದ್ರೆ ಅದಕ್ಕೊಂದು ಗೂಢವಾದ ಅರ್ಥ ಇದೆ. ಪರಮಾತ್ಮನ ಜ್ಞಾನ ಮೂರ್ಖರಿಗೆ ಹೋಗಬಾರದು. ಅದಕ್ಕೆ ಬೇಕಾದ ಮುಂಜಾಗ್ರತೆ ತಗೊಳ್ಳುವವಳು ಅವಳು, ರಕ್ಷಿಸ್ತಾಳವಳು, ಅವಳಿಗೆ ಆ ಜವಾಬ್ದಾರಿ ಇದೆ. ನಾವು ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಲಕ್ಷ್ಮೀ ನರಸಿಂಹ ಅಂತ ಅಂತೀವಲ್ಲ, ಅಲ್ಲಿ ಕೆಲವು ಕಡೆ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಲಕ್ಷ್ಮೀ ಅಂತರ್ಗತ ನರಸಿಂಹ ಅಂತ ಕೂಡ ಕೆಲವು ಕಡೆ ಹೇಳೋದಿದೆ. ಹೇಳಬೇಕಾದ ಕಡ್ಡಾಯ ಅಲ್ಲ, ಹೇಳೋದು ರೂಢಿ ಇದೆ. ಇವೆಲ್ಲ ಉಪಾಸನೆಗೆ ಸಂಬಂಧಪಟ್ಟಂತ ಕೆಲವು ವಿಷಯಗಳು. ಮಹಾಭಾರತ ಎಲ್ಲವನ್ನೂ ಒಳಗೊಂಡಿದೆ ಅನ್ನೋದಕ್ಕಾಗಿ ಇದನ್ನೆಲ್ಲ ಹೇಳ್ತಿದ್ದೇನೆ. ಸತ್ವಾತ್ಮಿಕೆ ಈ ಬೃಹದಾರಣ್ಯಕ ಉಪನಿಷತ್ ಭಾಷ್ಯದಲ್ಲಿ ಒಂದು ಕಡೆ ಚತುರ್ಥ ಪಾದೋ ಗಾಯತ್ರ್ಯ ಪ್ರಣವ ಸಮುದೀರಿತ, ಗಾಯತ್ರಿಯ 4ನೇ ಪಾದ ತ್ರಿಪದ ಅಂತೀವಲ್ಲ, ಭೂ ಭುವ ಸ್ವಹ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸಿ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. 3 ಪಾದ. 4ನೇ ಪಾದ ಒಂದಿದೆ, ಯಾವುದು ಅಂದ್ರೆ ಓಂಕಾರ. ಆ ಓಂಕಾರದಿಂದ ಪ್ರತಿಪಾದ್ಯವಾದ ಭಗವಂತನ ರೂಪ ಯಾವುದು ಅಂದ್ರೆ
ಸತ್ವಾತ್ಮಿಕೇವ ತತ್ ಸಂಸ್ಥಃ ರಜಾಖ್ಯ ಪ್ರಧಾನತಃ ಪರೋ ರಜಾಃ ಅಂತ ಅಲ್ಲೊಂದು ಮಾತಿದೆ. ಚತುರ್ಥ ಪಾದೋ ಗಾಯತ್ರ್ಯ ಪ್ರಣವ ಸಮುದೀರಿತಃ ತತ್ಸಂಸ್ಥೋ ಭಗವಾನ್ ವಿಷ್ಣು ಸೂರ್ಯಮಂಡಲಸ್ಥಾತು ಯಾರಮ. ಸೂರ್ಯಮಂಡಲದ ಒಳಗೆ ಲಕ್ಷ್ಮೀದೇವಿ ಇದ್ದಾಳೆ. ತತ್ಸಂಸ್ಥಃ ಆ ಲಕ್ಷ್ಮೀದೇವಿ ಒಳಗಿರುವಂತಹ ಪರಮಾತ್ಮ ಆ ಗಾಯತ್ರಿಯ 4ನೇ ಪಾದವಾದ ಓಂಕಾರವನ್ನು ಪ್ರತಿಪಾದನೆ ಅಂತ ಮಾತಿದೆ. ಅದರಿಂದ ನೀವು ಲಕ್ಷ್ಮೀದೇವಿಯನ್ನ ಮುಖ್ಯ ಪ್ರಾಣಾಂತರ್ಗತ ಲಕ್ಷ್ಮೀಂತರ್ಗತ ನರಸಿಂಹ ಅಂತ ಉಪಾಸನೆ ಮಾಡಿದ್ರು ತಪ್ಪೇನಲ್ಲ, ಮಾಡಬೇಕಾದ ಕಡ್ಡಾಯ ಅಲ್ಲ, ಅದೆರಡಕ್ಕೂ ವ್ಯತ್ಯಾಸ ಇದೆ. ಅದು ವಿವಾದ ಕಾರಣ ಆಗ್ತದೆ. ಹೀಗೆ ಮಾಡಲೇಬೇಕು ಅಂತ ಅಂದ್ಬಿಟ್ರೆ ಅದೇನು ಹೊಸ ವಿಷಯ ಹೇಳಿ ಶುರು ಮಾಡಿದ್ರೆ ಅಂತ ಆಗ್ತದೆ. ಹಾಗಲ್ಲ, ಹೀಗೆ ಹೇಳೋದೊಂದು ರೂಢಿಯಲ್ಲಿದೆ. ಮತ್ತೆ ಗೋಲಕ ದ್ವಿತೀಯಂ ವಾಪಿ ತೃತೀಯಂ ವಾಪಿ ಚಿಂತೆಯೇತ್ ತಂತ್ರಸಾರ. ಲಲಿತ ಪಂಚತ್ರಯ ಸುಗೋಲಕವನ್ನು ಅರಿತು ಭುಂಜಿಸುತ್ತಿರು ಹರಿಕಥಾನುಸಾರ. ಪರಮಾತ್ಮನಿಗೆ 5 ಅಥವಾ 3 ಗೋಲಕಗಳನ್ನು ಚಿಂತನೆ ಮಾಡುವಂತ ದಾಸರು ಹೇಳ್ತಾರಲ್ಲ, ಅದಕ್ಕೆ ಮೂಲ ಎಲ್ಲಿದೆ ಅಂತ ತಂತ್ರಸಾರದಲ್ಲಿದೆ. ದಾಸರು 3 ಅಥವಾ 5 ಗೋಲಕಗಳನ್ನು ಚಿಂತನೆ ಮಾಡುವಂತ ಹೇಳ್ತಾರೆ. ನಾವೀಗ ಅದನ್ನ ಹೇಳೋದು ಬೇಡ. ಪರಮಾತ್ಮನನ್ನು ಉಪಾಸನೆ ಮಾಡುವಾಗ 2 ಅಥವಾ 3 ಗೋಲಕಗಳನ್ನು ಚಿಂತನೆ ಮಾಡಬೇಕು. ಪರಮಾತ್ಮ ಒಳಗಿದ್ದಾನೆ, ಅವನಿಗೆ 2 ಗೋಲಕ ಅಥವಾ 3 ಗೋಲಕಗಳನ್ನು ಚಿಂತನೆ ಮಾಡ್ರಿ. ಅದು ಹೇಗೆ ಅಂತಂದ್ರೆ, ಮುಖ್ಯ ಪ್ರಾಣನಿಗೆ ನಮಸ್ಕಾರ ಮಾಡೋ ಪ್ರಸಂಗ ಬಂತಲ್ಲ, ಮುಖ್ಯ ಪ್ರಾಣನಿಗೆ ಮುಖ್ಯ ಪ್ರಾಣನ ಒಂದು ವಿಗ್ರಹ ಅಥವಾ ಲಕ್ಷ್ಮೀ ದೇವಿಯ ಒಂದು ಗುಡಿ ಅಥವಾ ಪರಮಾತ್ಮ ಒಂದು ಗುಡಿ, ಇಲ್ಲೆಲ್ಲ 3 ಕಡೆ ನಮಸ್ಕಾರ ಮಾಡೋ ಪ್ರಸಂಗ ಬಂದಾಗ ಭಾರತೀಯ ರಮಣ ಒಳಗೆ, ಈ ಪ್ರತಿಮಾದೊಳಗೆ ಭಾರತೀಯ ರಮಣನಾದ ಮುಖ್ಯ ಪ್ರಾಣ ಇದ್ದಾನೆ, ಅವನೊಳಗೆ ಲಕ್ಷ್ಮೀ ದೇವಿ ಇದ್ದಾಳೆ, ಅವನೊಳಗೆ ಪರಮಾತ್ಮ ಇದ್ದಾನೆ. 2 ಗೋಲಕಗಳು. ಗೋಲಕ ಅಂತ ಏನು ಅಂತ ಆಮೇಲೆ ಹೇಳ್ತೇನೆ. ಆ ಗೋಲಕ ಅನ್ನೋದಕ್ಕೆ ಈ ಮಿತ್ರ ಅಂತ ನಾ ಹೇಳಬೇಕಾಗಿದೆ. ಇನ್ನ ಗರುಡ, ಶೇಷ, ರುದ್ರ, ವಿನಾಯಕ, ವೃಂದಾವನ ಸ್ಥಳಾದ ಯತಿಗಳು ಅವರಿಗೆಲ್ಲ ಪೂಜೆ ಮಾಡುವಾಗ 3 ಗೋಲಕಗಳು. ಒಬ್ಬ ಈ ವೃಂದಾವನದೊಳಗೆ ಯತಿಗಳು ಒಂದು, ಅದರೊಳಗೆ ಮುಖ್ಯ ಪ್ರಾಣ, ಅದರೊಳಗೆ ಲಕ್ಷ್ಮೀದೇವಿ 3 ಗೋಲಕ, ಅದರೊಳಗೆ ಪರಮಾತ್ಮ. ಪರಮಾತ್ಮನನ್ನು ಗೋಲಕ ಅಂತ ಚಿಂತನೆ ಮಾಡೋದಿಲ್ಲ. ಪರಮಾತ್ಮ ಮುಖ್ಯ ಸನ್ನಿಧಾನ, ಅವನಿಗೆ ಹೊರ ಆವರಣ. ನೀವು ಗೋಲಕ ಅಂದ್ರೆ ಆವರಣ ಅಂತ ತಿಳ್ಕೊಳ್ರಿ. ಆವರಣ 3: ಲಕ್ಷ್ಮೀದೇವಿ, ಮುಖ್ಯ ಪ್ರಾಣ, ಮತ್ತೆ ಗರ್ಭಶೇಷ ರುದ್ರಾದರು, ಈ ಯತಿಗಳು, ಉಳಿದ ದೇವತೆಗಳೆಲ್ಲ ಮೊದಲಾದವರು. ಇವರಿಗೆ ನಮಸ್ಕಾರ ಮಾಡುವಾಗ ಪ್ರತಿಮೆ ಮುಖ್ಯ ಪ್ರಾಣಂದೇ ಆಗಿದ್ರೆ, ಲಕ್ಷ್ಮೀದೇವಿದೇ ಆಗಿದ್ರೆ ಅಥವಾ ಪರಮಾತ್ಮಂದೇ ಪ್ರತಿಮೆ ಆಗಿದ್ರೆ 2 ಗೋಲಕ. ಯಾಕಂದ್ರೆ ನೇರವಾಗಿ ಮುಖ್ಯ ಪ್ರಾಣ ಮತ್ತೆ ಲಕ್ಷ್ಮೀದೇವಿ, ಒಳಗೆ ಪರಮಾತ್ಮ. ಗೋಲಕ ದ್ವಿತೀಯಂ ವಾಪಿ ತೃತೀಯಂ ವಾಪಿ ಪೂಜೆಯೇ. ಇದು ತಂತ್ರಸಾರ. ಅದಕ್ಕಿರುವ 2-3 ವ್ಯಾಖ್ಯಾನಗಳಲ್ಲಿ ಒಂದು ವ್ಯಾಖ್ಯಾನ ನಿಮ್ಮ ಎದುರಿಗೆ ಇಟ್ಟಿದ್ದೀನಿ. ನಾನು ಏನು ಚಿಂತನೆ ಮಾಡ್ತೇನೆ ಅನ್ನೋದು ನಿಮ್ಮ ಎದುರಿಗೆ ಹೇಳಿದೆ. ಆಯ್ತು, ಗೋಲಕ ಅಂದ್ರೆ ಏನು, ಅದು ಬೇಕಾಗಿರೋದು ನಮಗೆ. ಗುಡಿ ರಕ್ಷಣೆ ಅಂತ ಧಾತು. ಇದು ಗುಡಿ ಅಂತ ಯಾಕಂತಾರೆ ಹೇಳಿ? ನರಸಿಂಹದೇವ್ರ ಗುಡಿ ಅಂತ ಯಾಕಂತಾರೆ? ನರಸಿಂಹದೇವ್ರ ಸನ್ನಿಧಾನಕ್ಕದು ಪೋಷಕ. ನರಸಿಂಹದೇವ್ರ ಸನ್ನಿಧಾನವನ್ನು ನೀವು ಗರ್ಭಗುಡಿ, ಆವರಣ ಎಲ್ಲ ಇಲ್ಲದೆ ಹಾಗೆ ಬಿಟ್ಟುಬಿಟ್ಟಿದ್ರೆ ಕೆಲಸಕ್ಕೆ ಬಾರದ ಪಶು ಪಕ್ಷಿಗಳು, ಪ್ರಾಣಿಗಳು, ಆ ಪಶು ಪಕ್ಷಿಗಳಿಗೆ ಯಾವುದೇ ರೀತಿಯಿಂದ ಕಡಿಮೆ ಇಲ್ಲದೆ ಇರುವಂತಹ ಮನುಷ್ಯರು ಎಲ್ಲರೂ ಬಂದವರು ಹಾಳು ಮಾಡಿರ್ತಾರೆ. ಆ ಪರಮಾತ್ಮನ ಸನ್ನಿಧಾನ ರಕ್ಷಣೆ ಮಾಡಲಿಕ್ಕೆ ಗುಡಿ ಬೇಕಲ್ಲ. ಗುಡಿ ಅಂತ ಸಂಸ್ಕೃತ ಕನ್ನಡ ಶಬ್ದ ಯಾಕೆ ಇಲ್ಲಿಂದ ಹುಟ್ಟಿತು? ಗುಡಿ ರಕ್ಷಣೆ ಅಂತ ಸಂಸ್ಕೃತದಿಂದ ಹುಟ್ಟಿತು. ಗುಡಿ ರಕ್ಷಣೆ ಗೋಲಕಾನ ಶಬ್ದ ಹುಟ್ಟಿದ್ದು ಅದರಿಂದಲೇ. ಪರಮಾತ್ಮನ ಸನ್ನಿಧಾನ ಸುರಕ್ಷಿತವಾಗಿರಬೇಕಾದ್ರೆ, ನಾವಲ್ಲಿ ನಮಸ್ಕಾರ ಮಾಡಿದಾಗ ಪರಮಾತ್ಮ ಜಾಗೃತನಾಗಿದ್ದು ನಮಗೆ ಅನುಗ್ರಹ ಮಾಡಬೇಕಾದ್ರೆ ಹೊರಗೆ ಲಕ್ಷ್ಮೀದೇವಿ, ಅದ್ರ ಹೊರಗೆ ಮುಖ್ಯ ಪ್ರಾಣ ಇರಬೇಕು. ಅವರೆಲ್ಲ ಗೋಲಕರು. ಹೀಗೆ ಪರಮಾತ್ಮನ ಲಕ್ಷ್ಮೀದೇವಿ ಪರಮಾತ್ಮನಿಗೆ ಮಿತ್ರಳು. ಯಾಕೆ ಅಂತಂದ್ರೆ ಪರಮಾತ್ಮನ ತಿಳ್ಕೊಂಡಿದ್ದಾಳೆ, ಅವನನ್ನು ರಕ್ಷಿಸ್ತಾಳೆ ಕೂಡ. ಅಂದ್ರೆ ಅವನಿಗೆ ಆಪತ್ತು ಬರದೇ ಇರುವಂತ ರಕ್ಷಿಸ್ತಾಳೆ ಅಂತಲ್ಲ. ಅವನನ್ನ ಯಾರು ಕೆಲಸಕ್ಕೆ ಬಾರದೇ ಇದ್ದವರು ಪರಮಾತ್ಮನ ತಿಳ್ಕೊಂಡು ನಮಗೂ ಒಂದು ಕೈ ನೋಡಿಬಿಡೋಣ ಅಂತ ಹೊರಟ್ರೆ ಅವರೆಲ್ಲರನ್ನೂ ರಕ್ಷಿಸ್ತಾಳೆ ಅಂತ ಅರ್ಥ. ಅದಕ್ಕಾಗಿ ಅವನಿಗೆ ಮಿತ್ರಳು. ಲಕ್ಷ್ಮೀದೇವಿ ಪರಮಾತ್ಮನಿಗೆ ಮಿತ್ರಳು, ಪರಮಾತ್ಮ ಲಕ್ಷ್ಮೀದೇವಿಗೆ ಮಿತ್ರ. ಇದನ್ನ ಭಾರತದಲ್ಲೇ ಬರುವಂತಹ ಒಂದು ಶ್ಲೋಕವನ್ನು ಆಚಾರ್ಯರು ಐತರೆಯ ಭಾಷೆಯಲ್ಲಿ ಉಲ್ಲೇಖಿಸಿದ್ದಾರೆ. ಭಾರ್ಯಾ ಮಿತ್ರಂ ಗೃಹೇ ಸದಾ. ಮನೆಯಲ್ಲಿ ಹೆಂಡತಿಯೇ ನಮ್ಮ ಮಿತ್ರರು ಅಂತಂದ್ರೆ ನಮಗೂ ನಿಮಗೂ ಸಂಬಂಧಪಟ್ಟದ್ದು ಬೇಸಿಕ್ ಅರ್ಥ. ಪರಮಾತ್ಮನಿಗೆ ಲಕ್ಷ್ಮೀದೇವಿ ಮಿತ್ರರು ಅಂತ ತಿಳ್ಕೊಳ್ಳೋಣ, ಆಮೇಲೆ ನಮ್ಮ ಕಥೆ. ನಾವು ಪರಮಾತ್ಮ ಲಕ್ಷ್ಮೀದೇವಿ ಇಬ್ರು ಕೂಡ ಪರಸ್ಪರ ಮಿತ್ರರು ಅಂತ ಉಪಾಸನೆ ಮಾಡಿದ್ರೆ, ನಾವು ನಮ್ಮ ಹೆಂಡತಿ ಮಿತ್ರರು ಅಂತ ಉಪಾಸನೆ ಮಾಡಲಿಕ್ಕೆ ಅನುಕೂಲ ಆಗಿ, ಅವ್ರು ಹೇಗೆ ಸಾಮರಸ್ಯದಿಂದ ಬದುಕಿದ್ದಾರೆ ಹಾಗೆ ನಾವು ಸಾಮರಸ್ಯದಿಂದ ಬದುಕಲಿಕ್ಕೆ ಅನುಕೂಲ ಆಗ್ತದೆ. ಅವನನ್ನು ಸಚ್ಚಿದಾನಂದ ಸ್ವರೂಪ ಅಂತ ಉಪಾಸನೆ ಮಾಡಿ ಮಾಡಿ ನಾವು ಹೇಗೆ ಸಚ್ಚಿದಾನಂದರಾಗಬೇಕು, ಪರಮಾತ್ಮ ಮತ್ತು ಲಕ್ಷ್ಮೀದೇವಿ ಇಬ್ಬರನ್ನು ಕೂಡ ಮಿತ್ರರು, ಅನಾದಿ ಕಾಲದಿಂದ ಸಾಮರಸ್ಯದಿಂದ ಇದ್ದವರು, ಎಂದೂ ಕೈ ಬಿಡದೇ ಇದ್ದವರು ಅಂತೆಲ್ಲ ಉಪಾಸನೆ ಮಾಡ್ತಾ ಹೋದ್ರೆ ನಮಗೂ ಸ್ವಲ್ಪ ಬರ್ತದದು. ಅವಾಗ ಹೇಳಿದ್ವಲ್ಲ, ಮನೋವಾಕ್ಯಗಳ ದಾಂಪತ್ಯ, ಶಿವೆಯರ ದಾಂಪತ್ಯ ಅಂತ ಬಂತಲ್ಲ, ದಾಂಪತ್ಯದಲ್ಲಿ ಬಿರುಕು ಬರೋದಿಲ್ಲ, ಡಿವೋರ್ಸ್ ಆಗೋದಿಲ್ಲ ಅಂತ ಬಂತಲ್ಲ, ಇದು ಒಂದು ಅಂಥದ್ದೇ. ಉಪಾಸನೆ ಯಾಕೆ ಮಾಡಬೇಕು ಅಂತಂದ್ರೆ ನಮಗೆ ಅದರಿಂದ ಲಾಭ ಇದೆ, ಈ ಜಗತ್ತಿನಲ್ಲೂ ಲಾಭ ಇದೆ. ಇದು ಕಾಮಶಾಸ್ತ್ರಕ್ಕೆ ಬಂದ ಪಾಯಿಂಟ್. ಇದು ಧರ್ಮ, ಅರ್ಥ, ಕಾಮ, ಮೋಕ್ಷ ಎಲ್ಲವೂ ಮಹಾಭಾರತದಲ್ಲಿದೆ. ನಮಗೆ ಕೆಲವು ಕಡೆ ಅದನ್ನ ಹೀಗೆ ಹೇಳ್ತಾರೆ,
ಪಾಪಾನ್ ನಿವಾರಯತಿ ಯೋಜಯತೆ ಹಿತಾಯ ಗುಷ್ಯಾನಿ ಗೂಹತಿ ಗುಣಾನ್ ಪ್ರಕಟೀಕರೋತಿ ಆಪದ್ಗತಂ ಚ ನಜಹಾತಿ ದದಾತಿ ಕಾಲೇ ಸನ್ಮಿತ್ರ ಲಕ್ಷಣಮಿದಂ ಪ್ರವದಂತಿ ಸಂತಹ. ಸುಭಾಷಿತ. ನಿಮಗೆ ಪಾಪ ಬರದೇ ಇರುವಂತೆ ನೋಡ್ಕೋಬೇಕು. ತಪ್ಪು ಕೆಲಸ ಮಾಡ್ಲಿಕ್ಕೆ ಹಾಗೆ ಮಾಡಬೇಡ ಅಂತ ಹೇಳ್ಬೇಕು, ಜವಾಬ್ದಾರಿ ಇರ್ತದೆ. ಆಮೇಲೆ ಹಿತಕರವಾದ ಕೆಲಸ ಮಾಡು ಅಂತ ಹೇಳ್ಬೇಕು, ತಪ್ಪು ಮಾಡಬೇಡ ಅಂತ ಹೇಳ್ಬೇಕು. ನಿಮ್ಮ ರಹಸ್ಯ ಇದ್ರೆ ಅದನ್ನು ಕಾಪಾಡಬೇಕು. ನಿಮ್ಮ ಗುಣಗಳನ್ನು ಇನ್ನೊಬ್ರಿಗೆ ತಿಳಿಸ್ಬೇಕು. ನೋಡಿ, ಇಂಥ ಎಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ, ಇವ್ರಿಗೊಂದು ಏನಾದರೂ ಅನುಕೂಲ ಮಾಡಿಕೊಡ್ರಿ, ಪ್ರಶಸ್ತಿ ಕೊಡ್ರಿ ಅಂತಾದ್ರೂ ಮಾಡಬೇಕು. ಮತ್ತೆ ಆಪತ್ತು ಬಂದ್ರೆ ನಿಮ್ಮನ್ನು ಬಿಡಬಾರ್ದು. ಮತ್ತೆ ಏನು ನಿಮ್ಗೆ ಆಪತ್ತು ಬಂದಾಗ ನಿಮ್ಗೆ ಏನಾದರೂ ಕೊಡಬೇಕು, ಕಿತ್ಕೊಂಡು ಹೋಗಬಾರ್ದು. ಇದು ಮಿತ್ರನ ಲಕ್ಷಣ ಅಲ್ವಾ? ಲಕ್ಷ್ಮೀದೇವಿ ಪರಮಾತ್ಮ ಮಿತ್ರಳು ಅಂತ ಏನೇನು ಮಾಡ್ತಾಳೆ ಅವಳು? ಪಾಪ ನಿವಾರಯತಿ. ಪರಮಾತ್ಮ ಪಾಪದ ಕೆಲಸ ಮಾಡ್ಲಿಕ್ಕೆ ಹೋದ್ರು ನಿವಾರಣೆ ಮಾಡ್ತಾಳೆ. ಅದೇನು ಬಹಳ ವಿಚಿತ್ರವಾಗಿದೆ. ಎಲ್ಲಿ ಪರಮಾತ್ಮ ಪಾಪದ ಕೆಲಸ ಮಾಡ್ತಾನೆ ಅಂದ್ರೆ ಅವಳು ಅವತಾರ ಮಾಡಿ ಬಂದಾಗ ಅದನ್ನೆಲ್ಲ ಮಾಡ್ತಾಳೆ. ರಾಮಾಯಣ ನೆನಪು ಮಾಡ್ಕೊಳ್ಳೋಣ. ನಮ್ಮ ಪ್ರವಚನ ಬರೀ ಮಹಾಭಾರತದ್ದು ಆಗ್ಬಿಡ್ದು ಬೇಡ, ಭಾಗವತದ್ದು ಆಗಲಿ, ರಾಮಾಯಣದ್ದು ಆಗಿಬಿಡಲಿ ಒಂದು ಸ್ವಲ್ಪ. ಏನು ಅಂದ್ರೆ ದಂಡಕಾರಣ್ಯದಲ್ಲಿ ಋಷಿಗಳೆಲ್ಲ ಬಂದು ಬಹಳ ಜನ ರಾಕ್ಷಸರಿಗೆ ಪೀಡೆ ಕೊಡ್ತಾ ಇದ್ದಾರೆ, ಇವನ್ನೆಲ್ಲ ದಮನ ಮಾಡುವಂತ ರಾಮನ ಪ್ರಾರ್ಥನೆ ಮಾಡಿದರು. ಅದೆಲ್ಲ ಋಷಿಗಳು ಆ ಕಡೆ ಹೋದ್ರು. ರಾಮ ಅವ್ರಿಗೆ ಭರವಸೆ ಕೊಟ್ಟು ಆಯ್ತು ನಾನು ಬರ್ತೀನಿ. ಅಲ್ಲಿ ಒಂದು ಹಂತದಲ್ಲಿ ಲಕ್ಷ್ಮೀದೇವಿ ಈ ಸೀತೆ ಏನ್ ಮಾಡಿದ್ವು ಆ ರಾಕ್ಷಸರೆಲ್ಲ ನಿನಗೇನು ತೊಂದರೆ ಕೊಟ್ಟಿದ್ದಾರೆ, ನೀನ್ಯಾಕೆ ಅವ್ರ ಮೇಲೆ ಈಗ ಶಸ್ತ್ರ ಎತ್ತುವ ಪ್ರಸಂಗ ಬಂದಿದೆ, ಈಗಲೇ ಯಾಕೆ ಮಾಡ್ತೀನಿ ಅಂತ ಕೇಳ್ತಾವ ಅವಳು. ಅಂದ್ರೆ ರಾಮ ತಪ್ಪು ಮಾಡ್ಲಿಕ್ಕೆ ಹೊರಟಿದ್ದ, ಅದಕ್ಕಾಗಿ ಅವಳು ಎಚ್ಚರಿಸಿದ್ಲು ಅಂತ ಅರ್ಥ ಅಲ್ಲ. ಹೆಂಡತಿ ಆದವಳು ಹೇಗೆ ನಡ್ಕೋಬೇಕು? ಈಗಿನ ಕಾಲದ ಜಗತ್ತಲ್ಲಿ ಏನಾಗ್ತದೆ ಅಂದ್ರೆ ಯಾರೋ ಕೆಲವರು ಬಂದು ಒಬ್ಬ ಅಧಿಕಾರಸ್ಥ ವ್ಯಕ್ತಿಗೆ ಏನೋ ಒಂದು ವಿನಂತಿ ಮಾಡ್ಕೊಂಡ್ಬಿಟ್ರೆ ನ್ಯಾಯ ಅನ್ಯಾಯ ಸಾರಾಸಾರ ವಿಚಾರ ಮಾಡಿದ್ರೆ ಏನಾದ್ರು ಒಂದು ಭರವಸೆ ಕೊಟ್ಟು ಬರ್ತೀವಿ ನಡ್ರಿ ಅಂತ ಅಂದ್ಬಿಡ್ತಾರೆ. ವಿಚಾರ ಮಾಡಿ ಧರ್ಮ ವಿಚಾರ ಮಾಡಿ ಹೋಗ್ರಿ ಅಂತ ಹೆಂಡತಿ ಆದವಳು ಹೇಳಬೇಕು ಅಂತ ಅವಳು ತಿಳಿಸಿಲ್ಲ ಅಷ್ಟೇ. ವಸ್ತುತಃ ರಾಮೇನ್ ಪಾಪ ಮಾಡ್ಲಿಕ್ಕೆ ಹೊರಟಿರ್ಲಿಲ್ಲ. ಇದು ಅರಣ್ಯಕಾಂಡದಲ್ಲಿ ಬರುವ ಪ್ರಸಂಗ. ಹೆಂಡತಿ ಆದವಳು ಹೇಗಿರ್ಬೇಕು ಅಂತ ತಿಳಿಸಿಲ್ಲ ಅವಳು. ಅವನ ಹಿತಕರವಾದ ಕೆಲಸದಲ್ಲಿ ಅವಳು ತೊಡಗಿಸ್ತಾಳೆ. ಅವನಿಗೇನು ಹಿತವಾದದನ್ನು ಮಾಡಿ ಲಕ್ಷ್ಮೀದೇವಿ ಮಾಡೇ ಇದ್ದಾಳೆ. ಹೀಗೆ ಮಾಡು ಅಂತ ಪತ್ನಿಯಾಗಿ ಹೇಳೇ ಇದ್ದಾಳೆ, ಸೀತೆಯಾಗಿ ಹೇಳಿದ್ದಾಳೆ, ರುಕ್ಮಿಣಿಯಾಗಿ ಹೇಳಿದ್ದಾಳೆ, ಮತ್ತೆ ಸತ್ಯಭಾಮಿಯಾಗಿ ಹೇಳಿದ್ದಾಳೆ. ಮತ್ತೆ ಇದಂತೂ ಇದ್ದೇ ಇದೆ. ಗುಷ್ಯಾನಿ ಗೂಹತಿ. ನಿಮ್ಮ ರಹಸ್ಯಗಳನ್ನು ಕಾಪಾಡಬೇಕು. ಪರಮಾತ್ಮ ರಹಸ್ಯಗಳನ್ನು ಕಾಪಾಡಿ ಅದನ್ನು ಯೋಗ್ಯರಿಗೆ ಮಾತ್ರ ತಿಳಿಸೋದೇ ಲಕ್ಷ್ಮೀದೇವಿ ಕೆಲಸನೇ. ಈ ಜಗತ್ತಿನಲ್ಲಿ ಅಂಥವಳು ಬೇರೆ ಯಾರು ಇದ್ದಾಳ? ಆಚಾರ್ಯ ನಚ ಬೃಹತಿ ಸಹಸ್ರಮಾನಿನೀಂ ದೇವೀಂ ವಿನಾ ಚೇತನ ಮಾತ್ರಸ್ಯ ಮುಖ್ಯ ಮಿತ್ರತ್ವ ವಿದ್ಯತೆ. ಇಡೀ ಪ್ರಪಂಚದಲ್ಲಿ ಬೃಹತಿ ಸಹಸ್ರಕ್ಕೆ ಅಭಿಮಾನಿನಿಯಾದ ಲಕ್ಷ್ಮೀದೇವಿಯನ್ನು ಹೊರತುಪಡಿಸಿದರೆ ಪರಮಾತ್ಮನಿಗೆ ಅತ್ಯಂತ ಶ್ರೇಷ್ಠವಾದ ಮಿತ್ರ ಯಾರು ಇದ್ದಾರೆ? ಮುಖ್ಯ ಪ್ರಾಣಕ್ಕಿಂತ ಚತುರ್ಮುಖನಿಗಿಂತ ದೊಡ್ಡ ಮಿತ್ರ ಅಲ್ಲೇನವಳು. ಆಚಾರ್ಯ ಮಾತುದು ಐತರೇಯ ಉಪನಿಷತ್ ಭಾಷ್ಯದಲ್ಲಿ. ಅವನ ಗುಣಗಳನ್ನು ಕಾಪಾಡ್ತಾಳೆ, ಅವನ ಗುಣಗಳನ್ನು ವ್ಯಕ್ತ ಮಾಡ್ತಾಳೆ. ಯಾರು ಪರಮಾತ್ಮನ ಗುಣಗಳನ್ನು ತಿಳಿಸು ಅಂತ ಅವಳನ್ನು ಕೇಳಿದರೆ ಪರಮಾತ್ಮನ ಗುಣ, ಯಾಕೆಂದ್ರೆ ಶಾಸ್ತ್ರಕ್ಕೆ ಅವಳೇ ಅಭಿಮಾನಿನಿ. ಅವಳ ಅನುಗ್ರಹದಿಂದಲೇ ನಮಗೆ ಈ ಶಾಸ್ತ್ರ ಅರ್ಥ ಆಗಬೇಕಾದದ್ದು. ಆಪತ್ತು ಬಂದ್ರೆ ಅವನು ಕೈ ಬಿಡೋದಿಲ್ಲ. ರಾಮ ವನವಾಸಕ್ಕೆ ಹೊರಟ, ನೀವು ಹೋಗಿ ಬಾ 14 ವರ್ಷ ನಾ ಇಲ್ಲೇ ಇರ್ತೀನಿ ಅಂತ ಅತ್ತೆ ಮಾವನ ಸೇವಾ ಮಾಡಿಕೊಂಡು ಕೇಳಿದ್ರೆ ಹೌದು ಅತ್ತೆ ಮಾವನ ಸೇವಾ ಮಾಡ್ತಾಳೆ ಪಾಪ ಇರಲಿ ಅಂತ ಯಾರಿಗಾರು ಅನಿಸ್ಬೇಕಾದ ಮಾತೆ. ಆದ್ರೆ ಅವಳು ನಾನು ನಿನ್ನ ಜೊತೆಗೆ ಬರ್ತೀನಿ ಅಂತಂದು. ಅದು ಆಪದ್ಗತಂ ನಜಹಾತಿ. ಕೃಷ್ಣ ಯುದ್ಧಕ್ಕೆ ಹೊರಟ್ರೆ ಸತ್ಯಭಾಮನ ಹೊರಟೇ ಬಿಟ್ಲು. ನೀನು ಹೋಗುವ ಯುದ್ಧಕ್ಕೆ ಅಲ್ಲೇನೋ ಕಾಣಿಕೆ ತಗೊಂಡು ಆಮೇಲೆ ನನಗೆ ಕೊಡು ಅಂತಲಿಲ್ಲ. ಯುದ್ಧಕ್ಕೆ ಹೋದಾಗ ಅವನ ಜೊತೆ ಇದ್ಲು. ಆಪದ್ಗತಂ ನಜಹಾತಿ ದದಾತಿ ಕಾಲೇ ಸನ್ಮಿತ್ರ ಲಕ್ಷಣವಿದಂ ಪ್ರವದಂತಿ ಸಂತಹ. ಇದೊಂದು ಸಂಸ್ಕೃತ ಸುಭಾಷಿತ ಇದೆ. ಶುಚಿತ್ವ ಇರಬೇಕು. ಮತ್ತೊಂದು ಸುಭಾಷಿತ ಶುಚಿತ್ವ, ಶುದ್ಧತೆ ಇರಬೇಕು. ಜಗತ್ತಿನಲ್ಲಿ ಪರಮಾತ್ಮನ ಹೊರತುಪಡಿಸಿದ್ರೆ ಅತ್ಯಂತ ಶುದ್ಧ ಯಾವುದು? ಲಕ್ಷ್ಮೀದೇವಿಯೇ. ಹಂಸಃ ಶುಚಿ ಶತ್. ಶುಚಿ ಅಂದ್ರೆ ಮುಖ್ಯ ಪ್ರಾಣನೂ ಹೌದು, ಲಕ್ಷ್ಮೀದೇವಿಯೂ ಹೌದು. ಅವಳು ಒಳಗಿದ್ದಾನೆ ಪರಮಾತ್ಮ. ತ್ಯಾಗ ಮಾಡುವ ಮನೋಭಾವ ಇರಬೇಕು. ಲಕ್ಷ್ಮೀದೇವಿ ಎಲ್ಲ ಅವತಾರಗಳಲ್ಲಿ ತ್ಯಾಗ ಮಾಡ್ತಾನೆ ಬಂದಿದ್ದಾಳೆ. ಶೌರ್ಯ, ಸತ್ಯಭಾಮಿಯಾಗಿ ಶೌರ್ಯ ಮೆರೆದಿದ್ದಾಳೆ. ಸಾಮಾನ್ಯಂ ಸುಖ ದುಃಖಯೋಹ, ಅವನ ಸುಖ ದುಃಖಗಳಲ್ಲಿ ಪಾಲ್ಗೊಂಡಿದ್ದಾಳೆ. ದಾಕ್ಷಿಣ್ಯ ಅಂದ್ರೆ ಶ್ರೇಷ್ಠತೆ ಅಂತ ಅರ್ಥ. ಅಲ್ಲದೆ ಅವಳು ದಕ್ಷಿಣ ಶಬ್ದ ವಾಚಳೆ ಆಗಿದ್ದಾಳೆ. ಅವಳೇ ದಕ್ಷಿಣ ಆದ್ರಿಂದ ಅವಳಿಗೆ ದಾಕ್ಷಿಣ್ಯ ಇದ್ದೇ ಇದೆ. ಅನುರಾಗ ಇದೆ ಅವನ ಬಗ್ಗೆ. ಸತ್ಯತಾ ಇದೆ. ಸತ್ಯ ವಾಚಿತ್ವ ಇರಬೇಕು ಅಂತ ಮಿತ್ರನಾಗಬೇಕಾದ್ರೆ. ಹೊಟ್ಟೆ ಮಿತ್ರನ ನಂಬಬೇಡಿ. ಲಕ್ಷ್ಮೀದೇವಿ ಪರಮಾತ್ಮನಿಗೆ ಹೇಗೆ ಮಿತ್ರಳು ಅಂತಂದ್ರೆ ಅವಳು ಸತ್ಯಭಾಮೇನೆ. ಸತ್ಯತಾ ಅವಳಲ್ಲಿ ಬಂದೇ ಬಂತು. ಪರಮಾತ್ಮ ಸತ್ಯ ಆದ್ರೆ ಇವಳು ಸತ್ಯನೇ. ಪರಮಾತ್ಮ ಸತ್ಯ ಯಾಕೆ ಅಂತ ಅವತ್ತು ನೋಡಿದ್ದೇವೆ. ಸಯೇಷ ಭಗವಾನ್ ವಿಷ್ಣು ಸತ್ಯಮಿತ್ಯ ವಿಧೀಯತೆ ಸರ್ವೋತ್ತಮತ್ವಾತ್ ಪೂರ್ಣತ್ವಾತ್ ಸರ್ವಜ್ಞತ್ವಾತ್ ತಥೈವತೆ. ಸತ್ಯ ಅಂತ 3 ಶಬ್ದದ ಅರ್ಥವನ್ನ ಅವತ್ತು ಆರಾಧನಾ ದಿವಸ ನಾವು ನೋಡಿದ್ದೇವೆ.
ಸರ್ವೋತ್ತಮತ್ವಾತ್ ಪೂರ್ಣತ್ವಾತ್ ಸರ್ವಜ್ಞತ್ವಾತ್. ಸತ್ ತಿ ಯ, ಸರ್ವೋತ್ತಮ, ಪೂರ್ಣ ಮತ್ತು ಸರ್ವಜ್ಞ. ಈ ಅರ್ಥವನ್ನು ಸತ್ ತಿ ಯ ಅನ್ನೋ ಅರ್ಥಗಳು ಹೇಳ್ತವೆ. ಅವನು ಸತ್ಯ ಅಂದ್ರೆ ಇವಳು ಸತ್ಯಳೆ, ಅವನು ಸತ್ಯ ಇವಳು ಸತ್ಯ, ದೀರ್ಘ ಇಷ್ಟೇ. ಹೀಗೆ ಪರಮಾತ್ಮನ ಒಂದು ಮುಖ್ಯ ಪ್ರತೀಕ ಲಕ್ಷ್ಮೀದೇವಿ ಅಂತಂದ್ರೆ ಛಾಯಾ ವಿಷ್ಣು ರಮಾತಸ್ಯ ಛಾಯಾಧಾತು ವಿಶೇಷಕವು ಅಂತ ಅನುವ್ಯಾಖ್ಯಾನ. ಪರಮಾತ್ಮನ ಛಾಯೆ ಅಂದ್ರೆ ನೆರಳು ಅಂತಲ್ಲ, ನೆರಳು ಅವನ ಪ್ರತೀಕ, ಅವನಿಗೊಂದು ಮುಖ್ಯ ವಿಗ್ರಹ ಆ ಲಕ್ಷ್ಮೀದೇವಿ ಅಂತಂದ್ರೆ. ಇದೆಲ್ಲ ಆ ಪರಮಾತ್ಮನ ಒಂದು ಪೂಜಾ ಮಾಡುವಾಗ ನಾವು ಅನುಸಂಧಾನ ಮಾಡಬೇಕಾದಂಥ ಕೆಲವು ವಿಷಯಗಳು. ಲಕ್ಷ್ಮೀದೇವಿ ಉಪಾಸನೆ ಹೇಗೆ ಮಾಡ್ತಾರೆ ಅಂತಂದ್ರೆ ಸಮಾನಾಚ ಅಸೃತಿ ಉಪಕ್ರಮಾತ್ ತತ್ವ ಅನುಪೋಷ್ಯ ಅಂತ ಒಂದು ಸೂತ್ರ. ದೇಶತಃ ಕಾಲತಶ್ಚೈವ ಸಮಾ ಪ್ರಕೃತಿರೀಶ್ವರೇ. ದೇಶತಃ ಕಾಲತಃ ಅವನ ಜೊತೆ ಅವಳು ವ್ಯಾಪ್ತಳು. ಅವನು ಎಲ್ಲೆಲ್ಲಿರ್ತಾನೋ ಅಲ್ಲೆಲ್ಲ ಇವಳು ಕೂಡ ಇದ್ದೇ ಇರ್ತಾಳೆ. ಉಭಯೋರಪಿ ಅಬದ್ಧತ್ವ. ಇವರಿಬ್ಬರೂ ಕೂಡ ಸಂಸಾರದಲ್ಲಿ ಬದ್ಧರಲ್ಲ, ಯಾವತ್ತೂ ಕೂಡ ಸಂಸಾರದಿಂದ ಮುಕ್ತರೇ, ಅವರು ನಿತ್ಯ ಮುಕ್ತರು. ಆದರೆ ಇವನ ಅನುಗ್ರಹದಿಂದ ಅವಳಿದ್ದಾಳೆ, ಅವನು ಮಾತ್ರ ಯಾರ ಅನುಗ್ರಹವನ್ನು ಬಯಸದೆ ತಾನೇ ತಾನಾಗಿದ್ದಾನೆ. ಉಭಯೋರಪಿ ಅಬದ್ಧತ್ವ ತದಬಂಧ ಪರಾತ್ಮನಃ. ಹೀಗೆ ಆ ಲಕ್ಷ್ಮೀದೇವಿ ಪರಮಾತ್ಮನ ಮಿತ್ರರು ಅಂತ ನಾವು ಉಪಾಸನೆ ಮಾಡೋಣ. ನಾವು ಪರಮಾತ್ಮನ ಹಾಗೆ ಉಪಾಸನೆ ಮಾಡಿದರೆ ನಮ್ಮ ಪತ್ನಿಯನ್ನು ನಾವು ಕೂಡ ಆ ಥರ ಉಪಾಸನೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಇದ್ರ ಜೊತೆಗೆ ಮುಂದೆ ಬರುವ ಒಂದು ಮಾತನ್ನು ನಾವು ನೋಡ್ಬೇಕು ಅಂತ ಹೇಳಿದ್ವಿ. ದೇವರು ಕೊಟ್ಟ ಗೆಳತಿ ಯಾರು? ಉಳಿದ್ರೆ ನಾವು ಮಾಡ್ಕೊಂಡ ಗೆಳೆಯ ಗೆಳತಿ. ದೇವರು ಕೊಟ್ಟ ಗೆಳತಿ ಯಾರು? ಕಿಂಚಿತ್ ದೈವಕೃತ ಸಖ ಅಂತ ಮುಂದೆ ಕೇಳ್ತಾನೆ. ಅದು ಹೆಂಡತಿ ಕುರಿತಾದ ಪ್ರಶ್ನೆನೇ, ಉತ್ತರವೂ ಹೆಂಡತಿ ಕುರಿತಾದ. ಅದನ್ನ ಇಲ್ಲೇ ನೋಡಿಬಿಡೋಣ ಅದನ್ನು, ಆಮೇಲೆ ಉಳಿದು ಮಾತ್ರ ನೋಡಿದ್ರಾಯ್ತು. ಭಾರ್ಯ ದೈವಕೃತ ಸಖ, ಹೆಂಡತಿಯಿಂದ ದೇವರು ಕೊಟ್ಟ ಗೆಳತಿ, ಗಂಡ ದೇವರು ಕೊಟ್ಟ ಗೆಳೆಯ. ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವನ್. ಪಾಶ್ಚಾತ್ಯರಿಗೆ ಆಮೇಲೆ ಗೊತ್ತಾಯ್ತು, ನಾವು ಮೊದಲೇ ಗೊತ್ತಾಗಿತ್ತು. ಮದುವೆಗಳು ಸ್ವರ್ಗದಲ್ಲಿ ಆಗಿ ಹೋಗಿರ್ತವೆ, ಪರಮಾತ್ಮನ ನಿಶ್ಚಯದಲ್ಲಿ ಆಗಿ ಹೋಗಿರ್ತವೆ. ಅವನ ಆಮೇಲೆ ಕಾರ್ಯರೂಪಕ್ಕೆ ಇಲ್ಲಿ ಬರ್ತದೆ ಅಷ್ಟೇ. ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವನ್ ಬಟ್ ದೇ ಆರ್ ಬ್ರಾಟ್ ಇನ್ ಟು ಪ್ರಾಕ್ಟೀಸ್ ಇನ್ ಎ ಟೆರಿಬಲ್ ಹೆಲ್. ಈ ಸಂಸಾರ ನಾವು ತಿಳಿದು ಮಾಡಿದ್ರೆ, ಅತ್ಯಂತ ಸಾಮರಸ್ಯದಿಂದ ನಾವು ಬದುಕಿದ್ರೆ, ಸ್ವರ್ಗದಲ್ಲಿ ಮದುವೆ ನಿಶ್ಚಿತ ಆಗಿದೆ, ಕಾರ್ಯರೂಪಕ್ಕೆ ಬರುವಂತಹ ಈ ಸಂಸಾರವೂ ಒಂದು ಸ್ವರ್ಗನೇ. ಅದನ್ನು ತಿಳಿಯದೇ ಮಾಡಿದರೆ, ದಾಂಪತ್ಯದಲ್ಲಿ ಬಿರುಕು ಮೂಡಿದರೆ, ಶುದ್ಧವಾದ ಅನುಸಂಧಾನ ಇಲ್ಲದೆ ಹೋದರೆ, ದಂಪತಿಗಳಲ್ಲಿ ಪರಸ್ಪರ ಗೌರವ ನಂಬಿಕೆ ಇಲ್ಲದೆ ಹೋದರೆ, ದ ಸಂಸಾರ ಬಿಕಮ್ಸ್ ಎ ಟೆರಿಬಲ್ ಹೆಲ್ ಅಂತ ನಾವು ನೋಡಬೇಕು. ಹೀಗೆ ಆ ಹೆಂಡತಿ ಅಂತ ನೋಡು ಸುಮ್ಮನೆ ನಮಗೆ ದಬ್ಬಾಳಿಕೆ ಮಾಡಲಿಕ್ಕೆ, ನಮ್ಮ ಪ್ರತಿಷ್ಠೆ ತೋರಿಸಲಿಕ್ಕೆ ಇರುವಂಥ ಒಂದು ಜೀವ ಅಲ್ಲ. ನಮ್ಮೆಲ್ಲ ಪ್ರೆಷರ್ಗಳನ್ನು, ನಮ್ಮ ಮನೋ ಒತ್ತಡಗಳನ್ನು ಬಯಸ್ಕೊಳ್ಳಿಕ್ಕೆ ಯಾರು ಒಂದು ಪ್ರಾಣಿ ಬೇಕಲ್ಲ, ಬಯಸ್ಕೊಳ್ಳಿಕ್ಕೆ ಇರುವಂಥ ಒಂದು ಜೀವ ಅಲ್ಲ ಅದು. ನಮಗೆ ಅತ್ಯಂತ ಮಿತ್ರಳಾಗಿ ಬದುಕಬೇಕಾದಂಥ ಒಂದು ಜೀವ. ಹೇಗೆ ಬದುಕಬೇಕು ಅಂತಂದ್ರೆ, ಈಗ ನೀವು ವಿಚಾರ ಮಾಡ್ರಿ, ಇದರಿಂದ ಮನಃಶಾಸ್ತ್ರ ಎಷ್ಟಿದೆ ಅಂತ. ನಿಮಗೊಬ್ಬರು ಮಿತ್ರರಿದ್ದಾರೆ, ನೀವು ಅವ್ರನ್ನ ಬೈತೀರಿ, ಕೆಲವು ಸರಿ ಏನೋ ಶಾರ್ಟ್ ಟೆಂಪರ್ ಆಗಿ, ಅವರು ವಾಪಸ್ ಬೈತಾರೆ. ಹೋಗ ನಿನ್ ಮಗ ಯಾರು ನೋಡ್ತಾರೆ, ಬರೋಲ್ಲ ನಿನ್ನ ಮನೆಗೆ ಅಂತ ಹೋಗಿಬಿಡ್ತಾರೆ. 3 ದಿವಸ ಆದ್ಮೇಲೆ ಮತ್ತೆ ಸೇರ್ತೀರಿ. ಇದು ಗಂಡ ಹೆಂಡದ ನಡುವೆ ಇರಬೇಕು. ಇದು ಗಂಡ ಹೆಂಡದ ನಡುವೆ ಕೂಡ ಇಂಥದ್ದೊಂದು ಪ್ರೀತಿ ಇರಬೇಕು. ಇದೆ ಗಂಡ ಹೆಂಡದ ಜಗಳ ಮುಂದೆ ಮಲಗೋತಂತ ಇದೆ, ಇಲ್ಲ ಅಂತಲ್ಲ. ದೀರ್ಘಕಾಲ ಅದು ಮುಂದುವರಿಬಾರದು. ಶಾಸ್ತ್ರ ಆ ಥರ ಅದನ್ನ ನಿರ್ದೇಶಿತ ಮಾಡಿದೆ. ಸ್ವಾರಸ್ಯ ಅಂದ್ರೆ ಲಕ್ಷ್ಮೀದೇವಿ ಇದನ್ನ ಮಾಡಿ ತೋರಿಸಿದ್ದಾಳೆ. ಪರಮಾತ್ಮನನ್ನ ಅವಳು ನನ್ನ ಗಂಡ ಅಂತ ಉಪಾಸನೆ ಮಾಡ್ತಿದ್ಲು. ಯಾ ಪತಿಂ ಹರಿಭಾವೇನ ಭಜೇತ್ ಶ್ರೀನಿವ ತತ್ಪರ ಅಂತ ಭಾಗವತ. ಪರಮಾತ್ಮನಲ್ಲಿ ಲಕ್ಷ್ಮೀ ತನ್ನ ಗಂಡನಲ್ಲಿ ಪರಮಾತ್ಮನನ್ನು ಕಾಣಬೇಕು. ಹರಿ ರಸ್ಮಿನ್ ಸ್ಥಿತ ಇತಿ ಸ್ತ್ರೀಣಾಂ ಭಕ್ತರಿ ಭಾವನ ಅಂತ ಭಾಗವತ ತಾತ್ಪರ್ಯ. ಗಂಡನೊಳಗೆ ಪರಮಾತ್ಮ ಇದ್ದಾನೆ ಅಂತ ಕಾಣಬೇಕು. ಸರಿ, ಗಂಡನ ಜೊತೆ ವಿನೋದದ ಮಾತುಗಳು, ಪರಸ್ಪರ ಅಥವಾ ಮಾತುಗಳಿಗೆ ಯಾವತ್ತೂ ಕೂಡ ಕೊರತೆ ಬರಬಾರದು. ಕೃಷ್ಣ ರಾಮರನ್ನು ಮಾಡಿ ತೋರಿಸಿದ್ದಾರೆ. ರಾಮ ಏನ್ ಮಾಡಿದ ಅಂತಂದ್ರೆ ಕಾಡಿಗೆ ಹೊರಟ, ಇವಳು ಹೊರಟು. ಕಾಡಿನಲ್ಲಿ ಪ್ರಾಣಿಗಳು, ಪಕ್ಷಿಗಳು, ರಾಕ್ಷಸರ ಭಯ ಎಲ್ಲ ಬಹಳ. ನಿಂಗೆ ತೊಂದರೆ ಆಗ್ತದೆ, ಪಾಪ ನೀನು ಇಲ್ಲೇ ಇರು ಅಂತ ಅವನಂದ. ಅವಳು ಇಲ್ಲ ನಾನು ಬರ್ತೀನಿ, ನೀನಿದೆಯಲ್ಲ ನೋಡ್ಕೊಳ್ಳಿಕ್ಕೆ, ನಾನು ಬರ್ತೇನೆ ಅಂತಂದು. ಮತ್ತೆ ಇವನು ಬೇಡ ಅಂದ. ಅವಳು ಕೊನೆಗೆ ಒಂದ್ಸಲ ಸಿಟ್ಟು ಬಂದು ಏನಂದ್ರೆ ಗೊತ್ತಾ, ಸ್ತ್ರೀಯಂ ಪುರುಷ ವಿಗ್ರಹಂ ಅಂತ ಬೈದ್ಬಿಟ್ಲು. ನಮ್ಮ ಅಪ್ಪ ಜನಕ ಮಹಾರಾಜ ನೀನೇನೋ ಗಂಡಸು ಅಂತ ತಿಳ್ಕೊಂಡು ನಿನಗೆ ನನ್ನನ್ನು ಮದುವೆ ಮಾಡಿಕೊಟ್ಟಿದ್ದ, ಈಗ ನೋಡಿದ್ರೆ ಹೆಂಗಸಾಗಿ ಕಾಣ್ತಿದ್ದೆ ಅಂತ ಅವ್ನ ಜೊತೆ ಜಗಳ ಮಾಡಿಬಿಟ್ಲು. ರಾಮ ಸಪ್ ತಿಳ್ಕೊಳ್ಳಿ ಏನಂತ ತಿಳ್ಕೊಂಡಿದ್ದೆ ನನ್ನ ತಿಳ್ಕೊಂಡು 3 ದಿವಸ ಮಾತು ಬಿಟ್ಟು ನಿಮ್ಮ ಅಪ್ಪ ಅಮ್ಮನ ಒಂದ್ಸರಿ ಕೈ ನೋಡ್ಕೋತೀನಿ ತಡಿ ಅಂತಂದು ಸೇಡ್ ತಿರ್ಸ್ಕೊಂಡು ಇಂಥವೆಲ್ಲ ಮಾಡಲಿಲ್ಲ. ನೀನೇನು ಗಂಡು ಅಂತ ತಿಳ್ಕೊಂಡಿದ್ದೆ. ನಮ್ಮ ಅಪ್ಪ ಜನಕರಾಜನು ಹಾಗೆ ತಿಳ್ಕೊಂಡಿದ್ದ.
ಆದ್ರೆ ಸ್ತ್ರೀಯಂ ಪುರುಷ ವಿಗ್ರಹಂ, ಹೊರಗೆ ಗಂಡು ಒಳಗೆ ಹೆಣ್ಣು ಅಂತ ಗೊತ್ತಿರ್ಲಿಲ್ಲ ನನಗೆ ಅಂತ ಹಾಸ್ಯ ಮಾಡಿದ್ಲು. ಅವನು ಮೆಚ್ಚಿದ, ಆಯ್ತು ಬಾ ಕಾಡಿಗೆ ಅಂತಂದು. ಒಳಗೊಂದು ಅಂತರಾರ್ಥ ಇದೆ. ಪರಮಾತ್ಮ ಹೊರಗೆ ಪುರುಷ, ಒಳಗೆ ಸ್ತ್ರೀ, ಹೊರಗೆ ಸ್ತ್ರೀ, ಒಳಗೆ ಪುರುಷ. ಯಾಕೆಂದ್ರೆ ಪರಮಾತ್ಮ ಸ್ತ್ರೀರೂಪಶ್ಚೈವ ಪುಂರೂಪ ಯಥೋ ನಾರಾಯಣ ಸ್ಥಿತ ಐತವೇ ಭಾಷ್ಯ. ಅವನಿಗೆ ಪುರುಷ ರೂಪವೂ ಇದೆ, ಸ್ತ್ರೀ ರೂಪವೂ ಇದೆ. ಸ್ತ್ರೀ ಅಲ್ಲ ಅಂತ ಹೇಳೋರು ಯಾರು? ಪುರುಷ ಮಾತ್ರ ಹೌದು ಅಂತ ಯಾರು ವಾದ ಮಾಡುವವರು? ಸ್ತ್ರೀನೇ ಹೌದು, ಪುರುಷ ಅಲ್ಲ ಅಂತ ವಾದ ಮಾಡುವರು ಯಾರು? ಇಬ್ರು ಮೂರ್ಖರೇ. ಅವನು ಪುರುಷ ಸ್ತ್ರೀ ಎರಡೂ ತಿಳ್ಕೊಂಡವರೇ ಜ್ಞಾನಿಗಳು ಅಂತ ಹೀಗೆ ಅಲ್ಲಿದೆ. ಆದ್ರಿಂದ ನೀನು ಸ್ತ್ರೀಯಂ ಪುರುಷ ವಿಗ್ರಹ ಅಂತ ತಿಳ್ಕೊಂಡು ಅವ್ರು ಸಿಟ್ಟು ಮಾಡ್ಕೊಳ್ಳಿಲ್ಲ. ಅವರ ದಾಂಪತ್ಯ ಅವ್ರು ಹೇಗೆ ಅನ್ಯೋನ್ಯತೆ ಇರಬೇಕು ಅನ್ನೋದನ್ನ ಆಡಿ ತೋರಿಸಿದ್ರು ಅವರೆಲ್ಲ. ಅವತಾರ ಯಾಕೆ ಮಾಡಿದ್ರು ಅಂತಂದ್ರೆ ಭಾಗವತದಲ್ಲಿ ಹೇಳ್ತಾರೆ, ಶ್ರವಣ ಸ್ಮರಣಾರ್ಹಾಣಿ ಕರಿಷ್ಯನ್ನಿತಿ ಕೇಚನ. ಅಲ್ಲೇ ಕೂತೊಂದು ಬಾಣ ಹೊಡೆದ್ಬಿಟ್ರೆ ರಾವಣ ಸತ್ತು ಹೋಗ್ತಿದ್ದ, ಕಂಸ ಸಾಯ್ತಿದ್ದ. ಇಲ್ಯಾಕೆ ಅವತಾರ ಮಾಡಿ ಯಾರ್ದೋ ಕೈಗೆ ಹೆಂಡತಿ ಅಪಹಾರ ಆಗುವಂತೆ ಮಾಡಿ ಒದ್ದಾಡಿ, ಯಾರ್ದೋ ಕಪಿಗಳ ಸೈನ್ಯ ಎಲ್ಲ ಕಟ್ಕೊಂಡು ಇಷ್ಟೆಲ್ಲ ಯಾಕೆ ಒದ್ದಾಡಬೇಕು? ಪ್ರಶ್ನೆ ಅಲ್ಲ. ಅವನು ಅಲ್ಲೇ ಕೂತು ಮಾಡಿದ್ರೆ ನಮಗೆ ನೆನಪು ಮಾಡ್ಕೊಳ್ಳಿಕ್ಕೆ ಬೇಕಾದ ಲೀಲೆಗಳು ಸಿಗ್ತಿರ್ಲಿಲ್ಲ. ಇಲ್ಲಿ ಅವತಾರ ಮಾಡಿ, ಇಲ್ಲೇ ಮಥುರಾದಲ್ಲಿ, ಇಲ್ಲೇ ಅಯೋಧ್ಯದಲ್ಲಿ ಅವತಾರ ಮಾಡಿದ್ರೆ ನಾವು ನೆನಪು ಮಾಡ್ಕೋತಿಲ್ಲ. ನಾವು ಅಲ್ಲೆಲ್ಲೋ ಕೂತ್ಕೊಂಡು ಆ ಕೆಲಸ ಮಾಡಿದ್ರೆ ಅವನ್ನೆಲ್ಲ ನಾವು ಮಾತಾಡಿಸ್ತಿದ್ದೆವು. ಶ್ರವಣ ಸ್ಮರಣಾರ್ಹಾಣಿ, ನಾವು ಕೇಳಬೇಕಾಗಿದೆ, ಪ್ರವಚನ ಮಾಡಬೇಕಾಗಿದೆ, ಮತ್ತೆ ಕೂತಲ್ಲಿ ನಿಂತಲ್ಲಿ ನೆನಪು ಮಾಡ್ಕೊಳ್ಬೇಕಾಗಿದೆ. ಅದಕ್ಕೆ ಬೇಕಾದ ಕೆಲವು ಲೀಲೆಗಳನ್ನು ತೋರಿಸ್ಲಿಕ್ಕೆ ಇದನ್ನೆಲ್ಲ ಮಾಡಿದ್ದಾರೆ. ಅದನ್ನ ಸೀತೆಯೂ ಮಾಡಿ ತೋರಿಸಿದ್ಲು, ಕೃಷ್ಣನೂ ಮಾಡಿ ತೋರಿಸಿದ. ಅದೇನು ಮಾಡಿ ತೋರಿಸಿದ ಅಂತಂದ್ರೆ, ಒಂದು ದಿವಸ ರುಕ್ಮಿಣಿ ಕೃಷ್ಣ ಇಬ್ರು ಕೂತ್ಕೊಂಡಿದ್ರು. ಗೊತ್ತಿದೆ ನಮಗೆ, ಈ ಸಂದರ್ಭಕ್ಕೆ ಅಪ್ಲೈ ಮಾಡ್ಕೋಬೇಕಷ್ಟೆ. ಸುಖವಾದ ಸಂಸಾರ ಇದಕ್ಕಿದ್ದಂತೆ ರುಕ್ಮಿಣಿ ನನ್ನನ್ನು ಮದುವೆ ಆದಲ್ಲ. ಯಾಕೆ ಮದುವೆ ಆದೆ? ಎಷ್ಟೆಷ್ಟು ದೊಡ್ಡ ದೊಡ್ಡವರಲ್ಲಿದ್ದಾರೆ, ಶಿಶುಪಾಲ ಮೊದಲಾದವರು, ಒಳ್ಳೆ ಚಕ್ರವರ್ತಿಗಳು, ಒಳ್ಳೆ ಪೊಸಿಷನ್ ಪೋಸ್ಟ್ನೊಳಗಿದ್ದವರು, ಅಧಿಕಾರದೊಳಗಿದ್ದಾರೆ. ನಾನೀಗ ವಿರೋಧ ಪಕ್ಷದೊಳಗಿದ್ದೀನಿ, ನನ್ನ ಯಾಕೆ ಮದುವೆ ಆದೆ? ಬೇಕಾದ್ರೆ ಈಗಲೂ ಬಿಟ್ಟು ಹೋಗ್ಬೋದು, ನೀವು ತೊಂದರೆ ಇಲ್ಲ, ಪಕ್ಷಾಂತರ ಮಾಡ್ಬೋದು ಅಂದ್ಬಿಟ್ಟ. ಅವಳಿಗೆ ದಿಕ್ಕು ತಪ್ಪಿದಂತಾಯ್ತು. ಚಾಮರ ಬೀಸ್ತಿದ್ದು, ಚಾಮರ ಕೈಯಿಂದ ಬಿತ್ತು, ಕೂದಲು ಅಸ್ತವ್ಯಸ್ತ ಆಯಿತು, ಹುಟ್ಟ ಬಟ್ಟೆ ಅಸ್ತವ್ಯಸ್ತ, ಭೂಚೊಳಗೆ ಬಿದ್ದು ಬಿಟ್ಲು. ಅವಳನ್ನ 2 ಕೈಗಳಿಂದಲ್ಲ 4 ಕೈಗಳಿಂದ ಪರಮಾತ್ಮ ಅವಾಗ ಮೇಲೆತ್ತಿದ ಅಂತ ಭಾಗವತ ಹೇಳ್ತದೆ. ಪರಮಾತ್ಮ ತನ್ನ ಪತ್ನಿಯನ್ನು ನೋಡ್ಕೊಳ್ಳಿಕ್ಕೆ, ತನ್ನ ಭಕ್ತರನ್ನು ನೋಡ್ಕೊಳ್ಳಿಕ್ಕೆ 2 ಕೈಗಳಿಂದ ಬರೋದಿಲ್ಲ, 4 ಕೈಗಳಿಂದ ಬರ್ತಾನೆ. ಚತುರ್ಭುಜನಾಗಿ ಅನೇಕ ಕಡೆ ಕೃಷ್ಣಾವತಾರದಲ್ಲಿ ಕಾಣಿಸ್ಕೊತಿದ್ದ. ಅನೇಕ ಸಂದರ್ಭಗಳಲ್ಲಿ ಇದು ನಮ್ಗೆ ವಿಶೇಷವಾಗಿ ಗೊತ್ತಿರಬೇಕು. ಕಾಲಯವನ್ನ ಬೆನ್ನಟ್ಟಿದಾಗ ಚತುರ್ಭುಜನಾಗಿದ್ದ. ವಿಶ್ವರೂಪವನ್ನು ಸಂಹಾರ ಮಾಡಿದಾಗ ವಿಶ್ವರೂಪ ತೋರಿಸಿದ ಮೊದಲು ಅರ್ಜುನಿಗೆ ಭಾರಿ ಭಯ ಆಯಿತು, ನೋಡಿದ ಸಂತೋಷ ಆಯಿತು, ಮತ್ತೆ ಭಯಾನವಾಯಿತು, ಚಿಂತೆ ಆಯಿತು. ಸಾಕಿನ್ನ ತೇನೈವ ರೂಪೇಣ ಚತುರ್ಭುಜೇನ, ಸಾಕು ನಿನ್ನ ಮೊದಲಿನ ಚತುರ್ಭುಜವನ್ನ ರೂಪವನ್ನೇ ತೋರಿಸು, ಈ ವಿಶ್ವರೂಪ ಉಪಸಂಹೃತ ಮಾಡಿಕೋ ಅಂತ ಕೇಳ್ಕೊಂಡ. ಮತ್ತೆ ಚತುರ್ಭುಜ ಆದ. ಕುಸಿದ ರುಕ್ಮಿಣಿಯನ್ನು ಮೇಲೆತ್ತಲಿಕ್ಕೆ 4 ತೋಳುಗಳು, ಕಾಲವನ್ನು ಬೆನ್ನಟ್ಟಿ ಬಂದಾಗ 4 ತೋಳು. 4 ತೋಳು ಕೃಷ್ಣಾವತಾರದಲ್ಲಿ ಅನೇಕ ಬಾರಿ ಅವನಿಗೆ ಇರ್ತಿತ್ತು. ಅವಳನ್ನು ಮೇಲೆ ಎಬ್ಸಿದ. ಇದೊಂದು ವಿನೋದ ಮಾಡಿ ತೋರಿಸಿದ. ಯಾಕೆ ಮಾಡಿ ತೋರಿಸಿದ ಅಂದ್ರೆ, ಪತಿ ಪತ್ನಿಯರು ಮುಖ ಗಂಟು ಹಾಕೊಂಡಿರಬೇಡ್ರಿ, ದಾಂಪತ್ಯದಲ್ಲಿ ದಾಂಪತ್ಯವನ್ನು ಎಂಜಾಯ್ ಮಾಡ್ರಿ ಅಂತ ತೋರಿಸಿದೆ. ಎಂಥ ಪ್ರೀತಿ ಇತ್ತು ಅಂದ್ರೆ ರಾಮನಿಗೆ, ಮಾತೃವತ್ ಪಿತೃವತ್ ಪ್ರಿಯ. ವಾಲ್ಮೀಕಿ ಹೇಳ್ತಾರೆ, ಸೀತೆ ರಾಮನನ್ನ ತನ್ನ ತಂದೆಗಿಂತ ತನ್ನ ತಾಯಿಗಿಂತ ಹೆಚ್ಚು ಪ್ರೀತಿಸ್ತಿದ್ಲು. ಆ ಕಾಲದ ಆದರ್ಶ ಅದು. ನಾವಿದನ್ನು ಯಾರನ್ನೂ ನೋಡಿ ಕಲಿಬೇಕಾದಿಲ್ಲ. ಮತ್ತೆ ದ್ರೌಪದಿ ಪಾಂಡವರಿಗೆ ಹೇಗಿದ್ಲು ಇದನ್ನ ನಾವು ಗಮನಿಸಬೇಕು. ಈ ಮಾತು ಉತ್ತರ ಹೇಳ್ತಿರೋದು ಯಾರಿದು? ಇದನ್ನ ಯುಧಿಷ್ಠಿರ ಉತ್ತರ ಹೇಳ್ತಿರೋದು. ರಾಮಕೃಷ್ಣನ ಕಥೆ ಆಯ್ತು. ನಮಗೆ ಯುಧಿಷ್ಠಿರನ ಬಗ್ಗೆ ಕಾನ್ಸೆಪ್ಟ್ ಹೇಗಿರ್ತದೆ? ಕೆಲವು ಕೆಲಸಕ್ಕೆ ಬಾರದ ಸಾಹಿತಿಗಳು ಯುಧಿಷ್ಠಿರಂದು ಜಡ್ಜ್ ಇದ್ದಂಗಿದ್ದ, ಭಾರಿ ಗಂಭೀರನಾದ ಪರ್ಸನಾಲಿಟಿ, ಹೆಚ್ಚು ದಾಂಪತ್ಯದ ಬಗ್ಗೆ ಒಂದು ಪ್ರೀತಿ ಅನುರಕ್ತಿ ಇದೆಲ್ಲ ಇರ್ತಿರ್ಲಿಲ್ಲ. ಅರ್ಜುನ ಆದ್ರೆ ಹೆಚ್ಚು ರಸಿಕನಾದಂಥ ಒಂದು ಗಂಡ, ಹೀಗೆಲ್ಲ ಏನೋ ಚಿತ್ರಣ ಮಾಡ್ತಿರ್ತಾರೆ. ಓದಲಿಕ್ಕೆ ಟೈಮ್ ಇಲ್ಲ ಪಾಪ ಮಹಾಭಾರತ ಭಾಗವತಗಳನ್ನು. ಈ ಮಾತು ಹೇಳ್ತಿರೋದು ಯುಧಿಷ್ಠಿರ, ಅರ್ಜುನ ಅಲ್ಲ. ನನ್ನ ಮನೆಯೊಳಗೆ ನನ್ನ ಪತ್ನಿ ಯಾರು ಅಂದ್ರೆ, ನನ್ನ ಮಿತ್ರ ಯಾರು ಅಂದ್ರೆ ದ್ರೌಪದಿ. ಅವನಿಗೆ ಮತ್ತೊಬ್ಬಳು ಪತ್ನಿನೂ ಇದ್ಲು, ದೇವಕಿ ಅಂತೇಳಿ, ಶಿಶುಪಾಲನ ಮಗಳು. ಮನೆಯೊಳಗೆ ನನ್ನ ಮಿತ್ರಳು ಅಂದ್ರೆ ದ್ರೌಪದಿ. ದೇವರು ನನಗೆ ಕೊಟ್ಟ ಗೆಳತಿ ಅಂತಂದ್ರೆ ನನ್ನ ಬಾಳ ಗೆಳತಿ ದ್ರೌಪದಿ, ದೇವಕಿ ಅಂತ ಅವ್ನಿಗೆ ಹೇಳ್ಕೋಬೇಕಾದ್ರೆ, ದಾಂಪತ್ಯದ ಪೂರ್ಣ ಗೃಹಸ್ಥ ಧರ್ಮವನ್ನ ಸಾಂಗವಾಗಿ ಆಚರಣೆ ಮಾಡಿದ ಗೃಹಸ್ಥನಿಗೆ ಆ ಮಾತು ಹೇಳಲಿಕ್ಕೆ ಸಾಧ್ಯ. ನಿತ್ಯ ಮನೆಯೊಳಗೆ ಕೋಲಾಹಲ ಕಲಹಗಳನ್ನು ಅನುಭವಿಸಿದವರಿಗೆ ಈ ಮಾತೇ ಬರೋದಿಲ್ಲ ಬಾಯಿಂದ. ನೀವು ಹೇಗೆ ಬದುಕಿರಿ ಅಂತ ಒಂದು ತೋರಿಸಿದ ಯುಧಿಷ್ಠಿರ. ಅವ್ರ ಜ್ಞಾನ ಎಂಥದ್ದು, ಯುಧಿಷ್ಠಿರನ ಜ್ಞಾನ ಎಂಥದ್ದು, ಹೇಗೆ ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥಗಳನ್ನ ಹೇಗೆ ಅವನು ಬದುಕಿದ ಅದು ನಾವು ತೋರಿಸ್ಬೇಕು. ಒಂದು ಕಡೆ ವಿರಾಟ ಪರ್ವದಲ್ಲಿ ಅವನು ಹೇಳ್ತಾನೆ, ಈ ದ್ರೌಪದಿ ಈಗ ಅಜ್ಞಾತವಾಸದಲ್ಲಿ ನಾವು ಬದುಕಬೇಕಾಗಿದೆ, ನಾವೆಲ್ಲ ಏನೇನೋ ಮಾಡ್ತೀವಿ, ಪಾಪ ಇವಳೇನು ಮಾಡ್ತಾಳೆ, ಇವಳು ನಮಗೆ
ತಾಯಿಯಂತೆ ಪೂಜ್ಯಳು, ಹಿರಿಯ ಅಕ್ಕನಂತೆ ಪೂಜ್ಯಳು ಇವಳು. ಇವಳನ್ನ ಯಾವುದೋ ಕ್ಷುಲ್ಲಕವಾದ ಕೆಲಸಕ್ಕೆ ತೊಡಗಿಸ್ಲಿಕ್ಕೆ ನಮ್ಗೆ ಹೇಗೆ ಮನಸ್ಸು ಬರಬೇಕು? ನಂಗೆ ಅದು ನೋಯ್ತದೆ ಅಂತ ಹೇಳ್ತಾನೆ ಅವನು. ಅಂತ ಒಂದು ಅನುರಕ್ತಿ ಇತ್ತು ಅವನು. ಪಾಪ ಪ್ರಾರಬ್ಧದಿಂದ ಯಾವುದೋ ಜೂಜಾಡಿದ, ಅಜ್ಞಾನ, ಕಲಿಪ್ರವೇಶ ಇತ್ಯಾದಿ ಜೂಜಾಡಿದ, ಮತ್ತೆ ಭೀಮನಿಂದ ಬಯಸ್ಕೊಂಡ. ದ್ರೌಪದಿಯು ಅವನನ್ನು ಬೈದ್ಲು. ಧರ್ಮೋ ರಕ್ಷತೆ ರಕ್ಷಿತ ಅಂತ ಹೇಳ್ತಾರೆ. ಹೌದು, ಧರ್ಮವನ್ನು ನಾವು ರಕ್ಷಣೆ ಮಾಡಿದ್ರೆ ಧರ್ಮ ಕಾಪಾಡ್ತದೆ ಅಂತ ಹೇಳ್ತಾರೆ. ಉಳಿದವ್ರ ಮಟ್ಟಿಗೆ ಆ ಮಾತು ಸರಿ. ಯುಧಿಷ್ಠಿರನ್ನು ನಂಬಿದ್ರೆ ಮಾತ್ರ ಆ ಮಾತು ಸತ್ಯ ಅಂತ ಅನ್ಸೋದಿಲ್ಲ ನನಗೆ. ಇಷ್ಟೆಲ್ಲ ಧರ್ಮಾಚರಣೆ ಮಾಡ್ತಿದ್ದಾನೆ, ಇವನನ್ನೇನು ಧರ್ಮ ಕಾಪಾಡಲಿಲ್ಲ ಅಂತ ಅವಳು ಅಂದ್ಬಿಟ್ಟಿದ್ಲು. ಹೀಗೆಲ್ಲ ಮಾತಾಡ್ತಿದ್ಲು ಅವಳು. ಅಂದ್ರೆ ಇಷ್ಟೆಲ್ಲ ಮಾತಾಡಿದಿಲ್ಲ ನೀನು ಅಂತ ಅವನು ಏನು ಸಿಟ್ಟು ಮಾಡ್ತಿರ್ಲಿಲ್ಲ. ಒಂದು ಹಂತದಲ್ಲಿ ಮಾತ್ರ ನೀನು ಬಹಳ ಮಾತಾಡಬೇಡ ಅಂತ ಅವಳನ್ನ ದಬಾಯಿಸಿದ ಅಂತ ವನಪರ್ವದಲ್ಲಿ ಹೇಳ್ತಾ. ಭೀಮ ಮಾತನ್ನು ಮುಂದುವರಿಸ್ತಾ ಹೋದ. ಹೋರಾಟ ಮಾಡುವ ಕೆಚ್ಚು ಯುಧಿಷ್ಠಿರನಲ್ಲಿ ಆರಿ ಹೋಗಬಾರದು. ನಾಳೆ ವನವಾಸ ಅಜ್ಞಾತವಾಸ ಮುಗಿದ ಮೇಲಾದ್ರೂ ಕೂಡ ಧರ್ಮರಾಜ ಮತ್ತೆ ಕಾಡಿಗೆ ಹೋಗ್ಬಿಡು, ನಡೀರಪ್ಪ, ಇಲ್ಲೇ ಅಡ್ಜಸ್ಟ್ ಆಗಿಬಿಟ್ಟದೆ, ಮತ್ತೆಲ್ಲ ಆ ಎಲೆಕ್ಷನ್ ಮತ್ತೆ ಹೋರಾಟ ಇವೆಲ್ಲ ಇಲ್ಲೇ ಇದ್ಬಿಡು ಬರ್ರಿ ಅಂತ ಅಂದುಬಿಡ್ತಾನೆ ಅಂತ ಭೀಮ ದ್ರೌಪದಿಗೆ ಒಂದು ಭಯ ಇತ್ತು. ಹೋರಾಟದ ಕೆಚ್ಚು ಆರಬಾರದು ಅಂತ ಹೇಳಿ ವಿರೋಧ ಪಕ್ಷದಲ್ಲಿದ್ದಾಗಲೂ ಕೂಡ ಗಾಳಿ ಹಾಕ್ತಿದ್ರು ಮೇಲಿನ ಮೇಲೆ. ಅವಾಗ ಒಂದ್ಸರಿ ಅವನು ಸಿಟ್ಟು ಬಂದಿತ್ತು, ಬಹಳ ಮಾತಾಡಬೇಡ ನೀನು ಅಂತೇಳಿ ಅವಳನ್ನು ದಬಾಯಿಸಿಬಿಟ್ಟಿದ್ದ ದ್ರೌಪದಿಯನ್ನು. ಅದು ಬಿಟ್ಟರೆ ದ್ರೌಪದಿ ಬಗ್ಗೆ ಅವನಿಗೆ ಎಂಥ ಪ್ರೀತಿ ಇತ್ತು, ಅದನ್ನೆಲ್ಲ ತೋರಿಸುವಂಥ ಮಾತುಗಳು. ಅದರಿಂದ ಎರಡು ಕಡೆ ಬಂದ ಮಾತುಗಳು, ಒಂದು ಕಡೆ ಇಲ್ಲಿ ಬಂದದ್ದು, ಮತ್ತೊಂದು ಕಡೆ ಅಲ್ಲಿ ಬಂದದ್ದು. ಅದನ್ನೆಲ್ಲ ನಾವು ಮಹಾಭಾರತದ, ರಾಮಾಯಣ ಮಹಾಭಾರತ ಭಾಗವತಾದಿಗಳ ಉದ್ದಕ್ಕೂ ಕೂಡ ನಾವು ಅದನ್ನು ನೋಡೇ ನೋಡ್ತೀವಿ. ಕೃಷ್ಣನು ಹೇಗೆ ಬದುಕಿದೆ ನಮಗೆ ಇದನ್ನೆಲ್ಲ ನೋಡಿ ಗೊತ್ತಿರಬೇಕು. ನಾರದ ಹೋಗಿ ನೋಡಿದ್ರಲ್ಲ, 16,000 ಜನ ಪತ್ನಿಯರ ಜೊತೆ ಹೇಗೆ ಬದುಕಿದ್ದಾನೆ ನೋಡಿಬಿಡೋಣ. ಏನು ಪಕ್ಷಪಾತ ಮಾಡ್ತಿದ್ದಾನೋ? ಚಂದ್ರ 27 ಜನ ಮದುವೆ ಆಗಿದ್ದ, ಪಕ್ಷಪಾತ ಮಾಡ್ತಿದ್ದ, ಯಾವತ್ತು ರೋಹಿಣಿ ಜೊತೆನೇ ಇರ್ತಿದ್ದ, ಗೊತ್ತಿದೆ ನಮಗೆ. ಕಥೆ ವಿವರ ಈಗ ಬೇಡ. ಈ ಕೃಷ್ಣನು ಹಾಗೆ ಮಾಡ್ತಿದ್ದಾನೆ ಅನ್ನೋ ಸಂಶಯ ನಾರದರಿಗೆ. ಅವನು ಹೋಗಿ ನೋಡಿದ, ಒಂದೊಂದು ಮನೆಯಲ್ಲಿ ಒಂದೊಂದು ಥರದ ಆನಂದ. ಒಂದ್ ಕಡೆ ಹೀಗಿದೆ, ಹಸಂತಂ ಹಾಸ್ಯ ಕಥೆಯ ಕದಾಚಿತ್ ಪ್ರಿಯಾಗ್ರಹ. ಹೆಂಡತಿ ಜೊತೆ ಕುತ್ಕೊಂಡು ಹಾಸ್ಯ ಚಟಾಕಿಗಳನ್ನು ಹಾರಿಸ್ತಾ ಮಾತಾಡ್ತಿದ್ದಾನೆ. ನೀವು ಮಾತಾಡಿ ಎಷ್ಟು ದಿವಸ ಆಯ್ತು ಹೇಳ್ರಿ? ಹೆಂಡತಿ ಜೊತೆ ವಿರಾಮವಾಗಿ ಮಾತು ಆಡಿ ನೀವಂದ್ರೆ ನೀವಲ್ಲ, ಒಟ್ಟಾರೆ ಆನಂದವಾಗಿ ಕಾಲ ಕಳೆದ ಎಷ್ಟು ದಿವಸ ಆಯ್ತು? ಭಗವಂತ ಆಡಿ ತೋರಿಸಿದ ಕೆಲವು ವಿಷಯಗಳಿವೆಲ್ಲ. ಅವ್ರಿಗೆ ಎಷ್ಟು ಪ್ರೀತಿ ಇರ್ತಿತ್ತು ಅಂದ್ರೆ ಭಗವಂತನ ಬಗ್ಗೆ. ಅವನ ರಾಣಿಯರಿಗೆ ರಾತ್ರಿ ಮಲಗುತ್ತಿದ್ರಲ್ಲ, ಬೆಳಗ್ಗೆ ಮುಂಗೋಳಿ ಕೂಗ್ತಾವಲ್ಲ, ಆ ಕೋಳಿ ಕೂಗಿದ್ರೆ ಅವಳಿಗೆ ಕಿರಿಕಿರಿ ಆಗ್ತಿತ್ತಂತ. ಅವ್ರಿಗೆ ಹೇಳ್ಬೇಕಲ್ಲ ಭಗವಂತನನ್ನು ಬಿಟ್ಟು ಅಂತ, ಅಷ್ಟು ಪ್ರೀತಿ ಅವ್ರಿಗೆ. ಭಗವಂತನನ್ನು ಬಿಟ್ಟು ಹೇಳಲಿಕ್ಕೆ ಮನಸ್ಸಾಗ್ತಿರ್ಲಿಲ್ಲ ಅಂತ ಅವ್ರಿಗೆ. ಕೂಜತೋ ಕುಕ್ಕುಟಾನ್ ಕೂಜತಃ ಅಶಪನ್ ಪರಿರಂಭಣ ವಿಶ್ಲೇಷಾತ್ ಭಾಗವತ. ಮತ್ತೊಂದು ಕಡೆ ಮುಹೂರ್ತಂ ತಂತು ವೈದರ್ಭಿ ನಾಮೃಷ್ಯದ ಶೋಭನಂ. ಮುಂಜಾವ ಬ್ರಾಹ್ಮ ಮುಹೂರ್ತ ಅಂತ ಎಷ್ಟು ಪವಿತ್ರವಾದ್ದು. ಅಷ್ಟು ಪವಿತ್ರವಾದ ಮುಹೂರ್ತ ರುಕ್ಮಿಣಿ ದೇವಿಗೆ ಸೇರ್ಲಿಲ್ಲ ಅಂತ. ಯಾಕೆಂದ್ರೆ ಪರಮಾತ್ಮನ ಬಿಟ್ಟು ಅಗಲಬೇಕಲ್ಲ. ಪರಿರಂಭಣ ವಿಶ್ಲೇಷ ಅಂತ ಆ ಭಾಗವತದಲ್ಲಿ ಅದು ವರ್ಣನೆ ಮಾಡ್ತಾನೆ. ಎಲ್ಲರ ಜೊತೆ ಅವನು ಹೇಗೆ ಬದುಕಿದ ಮಿತ್ರನಾಗಿ ಅತ್ಯಂತ ತಾದಾತ್ಮ್ಯದಿಂದ, ಅತ್ಯಂತ ಪ್ರೀತಿಯಿಂದ ಅದು ತೋರಿಸುವ ಒಂದು ಮಾತದು. ಹೀಗೆ ಭಾರ್ಯ ನಮಗೆ ದೇವರು ಕೊಟ್ಟ ಗೆಳತಿ, ನಮ್ಮ ಮನೆಯ ಒಡತಿ ಅವಳು. ಆದ್ರಿಂದಲೇ ಮನೆಯೊಳಗೆ ಅವಳಿದ್ರೆ ಗೃಹಿಣಿ ಗೃಹ ಮುಚ್ಚತೆ. ಗೃಹಿಣಿ ಇಲ್ಲದೆ ಹೋದ್ರೆ ನಗೃಹಂ ಗೃಹಿಣಿ ಶೂನ್ಯಂ ಗೃಹಂ ಇತ್ಯುಚ್ಯತೆ. ಒಂದು ಮನೆ ಅಂತಾನೆ ಅನ್ನೋದಿಲ್ಲ, ಒಂದು ಅಡವಿ ಅಂತಂತಾರೆ. ಭಾರ್ಯಾ ಭರ್ತು ಪ್ರಿಯಾಯಸ್ಯ ತಸ್ಯ ನಿತ್ಯೋತ್ಸವಂ ಗೃಹಂ ಮತ್ತೊಂದು ಸುಭಾಷಿತ. ಮನೆಯಲ್ಲಿ ಪ್ರಿಯವಾದ ಹೆಂಡತಿ ಇದ್ರೆ ನಿತ್ಯ ಹಬ್ಬ. ಇದು ನಮ್ಮ ಕವಿಗಳಿಗೆ ಆಮೇಲೆ ಗೊತ್ತಾಯ್ತು. ಹುಣ್ಣಿಮೆ, ಹೋಳಿಗೆ, ದೀಪ ಅಂತ ಆಮೇಲೆ ಹಾಡಿದರು. ಸಂಸ್ಕೃತ ಸುಭಾಷಿತಕಾರರು ಪ್ರಾಚೀನ ಕಾಲದಲ್ಲೇ ಭಾರ್ಯಾ ಭರ್ತು ಪ್ರಿಯಾಯಸ್ಯ ತಸ್ಯ ನಿತ್ಯೋತ್ಸವಂ ಗೃಹಂ, ನಿತ್ಯ ಹುಣ್ಣಿಮೆ, ನಿತ್ಯ ದೀಪಾವಳಿ, ನಿತ್ಯ ನವರಾತ್ರಿ ಅಂತ ಹಾಡಿದ್ರು. ಇದು ನಮ್ಮ ಶಾಸ್ತ್ರದಲ್ಲಿ, ನಮ್ಮ ಕಾನ್ಸೆಪ್ಟ್ನಲ್ಲಿ ಇವೆಲ್ಲ ಇದೆ ಅಂತ ನಾನು ತಿಳಿಸಿದೆ. ಧರ್ಮ ಮೋಕ್ಷಕ್ಕಾಗಿ ಮನುಷ್ಯ ಬದುಕುವಾಗ ಕಾಮವನ್ನು ನಿರ್ಲಕ್ಷಿಸಬೇಕಾಗಿಲ್ಲ ಅನ್ನೋದಕ್ಕಾಗಿ ಈ ಎಲ್ಲ ಮಾತುಗಳನ್ನು ಹೇಳ್ತಿದ್ದೇವೆ. ಅವನು ಕೃಷ್ಣ ಈ ಧರ್ಮ, ಅರ್ಥ, ಕಾಮಗಳೆಲ್ಲವನ್ನೂ ಕೂಡ ಸಮಾನವಾಗಿ ಸೇವಿಸ್ತಾ ಇದ್ದ. ಅದನ್ನ ನಾರದರು ನೋಡಿ ದಿಗ್ಭ್ರಾಂತರಾದರು ಅಂತಿದೆ ಭಾಗವತದಲ್ಲಿ. ಭೀಮಸೇನನು ಕೂಡ ಧರ್ಮಾರ್ಥ ಕಾಮಃ ಸಮಮೇವ ಸೇವ್ಯಾಹ ಶಾಂತಿ ಪರ್ವದಲ್ಲಿ ಮುಂದೆ ಬರೋದು. ಯಾವುದು ಶ್ರೇಷ್ಠ, ಧರ್ಮ ಅರ್ಥವೋ ಕಾಮನೋ ಅಂದ್ರೆ ಕಾಮವೇ ಶ್ರೇಷ್ಠ ಅಂತ ಹೇಳಿ ಉತ್ತರ ಕೊಟ್ಟು ಎಲ್ಲರನ್ನೂ ದಿಗ್ಭ್ರಾಂತರನ್ನಾಗಿ ಮಾಡಿದ್ದ ಭೀಮ. ಅದು ಅವರಿಗೆ ಇದ್ದಂಥ ಒಂದು ಕಾನ್ಸೆಪ್ಟ್ ಅದೆಲ್ಲ. ಆದ್ರಿಂದಲೇ ಇಷ್ಟೆಲ್ಲ ಹೆಂಡತಿ ಬಗ್ಗೆ ಒಂದು ಮಹತ್ವ, ಶಾಸ್ತ್ರದಲ್ಲಿ ಮಹತ್ವ ಇರೋದ್ರಿಂದಲೇ
ಹೆಂಡತಿಯನ್ನ ಬಹಳ ಗೆಳತಿ, ದೇವರು ಕೊಟ್ಟ ಗೆಳತಿ, ಮನೆಯ ಗೆಳತಿ ಅಂತ ನಾವು ಉಪಾಸನೆ ಮಾಡಬೇಕಾದ, ನಾವು ಅನುಸಂಧಾನ ಮಾಡಬೇಕಾದ್ರಿಂದಲೇ ಶಾಂತಿ ಪರ್ವದಲ್ಲಿ ಒಂದು ಮಾತಿದೆ. ಆ ಮಾತಿನ ಜೊತೆಗೆ ಇವತ್ತಿನ ಈ ಆಖ್ಯಾನವನ್ನು ಮುಗಿಸೋಣ. 6 ವ್ಯಕ್ತಿಗಳನ್ನು ಬಿಟ್ಟುಬಿಡ್ಬೇಕಂತ. ಷಡಿಮಾನ್ ಪುರುಷೋ ಜಸ್ಯ, ನದಿಯಲ್ಲಿ ಸಮುದ್ರದಲ್ಲಿ ಸಂಚಾರ ಮಾಡುವವರು ಒಡೆದ ದೋಣಿಯನ್ನು ಬಿಟ್ಟು ಬಿಡ್ತಾರಲ್ಲ, ಒಳ್ಳೆ ದೋಣಿಯನ್ನು ಇಟ್ಕೋತಾರಲ್ಲ, ಹಾಗೆ ನಾವು 6 ಜನರನ್ನು ಬಿಡಬೇಕಂತ. ಅಪ್ರವಕ್ತಾರಂ ಆಚಾರ್ಯಂ, ಪಾಠ ಹೇಳಿದ ಗುರು ತಗೊಂಡು ಏನ್ರಿ ಮಾಡಬೇಕು? ಅನಧೀಯಾನ ಮೃತ್ಯುಜಂ, ಪುರೋಹಿತರನ್ನು ಕರಿತೀವಿ, ಒಂದು ಅಕ್ಷರ ಒಳಗಿಲ್ಲ, ಏನ್ ಕರೆದು ಏನ್ ಮಾಡಬೇಕು? ಅರಕ್ಷಿತಾರಂ ರಾಜಾನಂ, ಭರವಸೆಗಳನ್ನು ಕೊಡ್ತಾರೆ, ಎಲೆಕ್ಷನ್ ಗೆಲ್ತಾರೆ, ಮುಂದೆ ನಮ್ಗೆ ರಕ್ಷಣೆ ಕೊಡ್ತಿಲ್ಲ, ಆಡಳಿತ ತಗೊಂಡು ಏನ್ ಮಾಡಬೇಕು? ಭಾರ್ಯಾಂಶ ಅಪ್ರಿಯವಾದಿನಿ, ಅಪ್ರಿಯವಾದಿನಿ ನಿಷ್ಠುರವಾದ ಮಾತನಾಡುವ ಹೆಂಡತಿಯನ್ನು ಬಿಟ್ಟು ಬಿಡಬೇಕು ಅಂತ ಮಾತಿದೆ. ಬಿಟ್ಟು ಬಿಡಬೇಕು ಅಂತಂದ್ರೆ ಉಳಿದ 3 ಫಿಸಿಕಲಿ ತ್ಯಾಗ ಮಾಡಬೇಕು ಅಂತ ಅರ್ಥ. ಆ ಪುರೋಹಿತ, ಗುರು ಉಪಯೋಗ ಬರದೆ ಹೋದ್ರೆ ರಾಜ, ಫಿಸಿಕಲಿ ಬಿಟ್ಬಿಡ್ಬೇಕು ಅಂತ ಅರ್ಥ. ಹೆಂಡತಿಯನ್ನು ಬಿಟ್ಟು ಬಿಡಬೇಕು ಅಂತಂದ್ರೆ ಫಿಸಿಕಲಿ ಡಿವೋರ್ಸ್ ಮಾಡಬೇಕು ಇಂಥ ದುರ್ಭಾವನೆ, ಅದಲ್ಲ ಅದು. ದೇವರು ಕೊಟ್ಟ ಗೆಳತಿಯನ್ನು ಬದಲಾಯಿಸುವ ಅಧಿಕಾರ ನಮಗಿಲ್ಲ. ಯಾವತ್ತೂ ಕೂಡ ಹೆಂಡತಿಯನ್ನ ಫಿಸಿಕಲಿ ರಿಜೆಕ್ಟ್ ಮಾಡುವಂತಹ ಅಧಿಕಾರ ನಮಗಿಲ್ಲ. ತಿಳಿ ಹೇಳಬೇಕು. ತಿಳ್ಕೊಳ್ಳಿಲ್ಲ ಅವಳು, ನಿಮ್ಮ ಪ್ರಾರಬ್ಧ ಕರ್ಮ, ಅವಳು ಗಂಟು ಹಾಕೊಂಡಿದ್ದೀರಿ. ಯಾಕಂದ್ರೆ ನಾವು ಕೃಷ್ಣ ಅಲ್ಲ, ನಮ್ಮ ಹೆಂಡತಿ ರುಕ್ಮಿಣಿನೂ ಅಲ್ಲ, ನಾವೇನು ಮುಖ್ಯ ಪ್ರಾಣರಲ್ಲ, ನಮ್ಮ ಹೆಂಡತಿ ಭಾರತನೂ ಅಲ್ಲ. ಹೀಗಿದ್ದೇವೆ. ನಮ್ಮ ಪ್ರಾರಬ್ಧ, ಅವಳದು ಪ್ರಾರಬ್ಧನೆ. ನಮ್ಮನ್ನು ಕಟ್ಕೊಂಡಿದ್ದು ಅವ್ರ ಪ್ರಾರಬ್ಧ, ಅವಳನ್ನು ಕಟ್ಕೊಂಡಿದ್ದು ನಮ್ಮ ಪ್ರಾರಬ್ಧ ಅಷ್ಟೇ. ಏನು ಇಷ್ಟರ ಮಟ್ಟಿಗೆ ನಾವೇನು ಸರಿಯಾಗಿದ್ದೇವೆ? ಎಲ್ಲಾನು 100% ನಾವೇನು ಸರಿ ಇಲ್ಲ. ಆದ್ರಿಂದ ತಿಳಿ ಹೇಳುವ ಪ್ರಯತ್ನ ನಾವು ಮಾಡಬೇಕು, ಅವರು ಮಾಡಬೇಕು. ಹಾಗಾದ್ರೆ ಹಾಗೆ ಬದುಕಬೇಕು ಅಷ್ಟೇ. ಫಿಸಿಕಲಿ ರಿಜೆಕ್ಟ್ ಮಾಡಬೇಕು ಅಂತ ಅರ್ಥ ಅಲ್ಲ. ಅದಕ್ಕೆ ಅಲ್ಲಿ ಮುಂದೆ ಬಂದ ಮಾತಿಗೆ ಉಳಿದ 3 ಫಿಸಿಕಲಿ ರಿಜೆಕ್ಟ್ ಮಾಡಬೇಕು. ಸರಿಯಾದ ಆಡಳಿತ ಒದಗಿಸಿದ ಆಡಳಿತಗಾರ, ಓದದ ಅಧ್ಯಯನವಿಲ್ಲದ ಪುರೋಹಿತ, ಇವು ಮತ್ತೆ ಪಾಠ ಹೇಳಿದ ಆಚಾರ್ಯ, ಗುರು, ಇವನ್ನೆಲ್ಲರನ್ನು ಟೋಟಲಿ ರಿಜೆಕ್ಟ್ ಮಾಡಬೇಕು. ಆದ್ರೆ ಪತ್ನಿಯನ್ನು ಮಾತ್ರ ಟೋಟಲಿ ರಿಜೆಕ್ಟ್ ಮಾಡೋದಲ್ಲ. ಡಿಟ್ಯಾಚ್ಮೆಂಟ್, ವಿರಕ್ತರಾಗ್ರಿ. ನೀವಿಗೆ ಒಂದು ಗಾದೆ ಮಾತಿದೆ, ಎಲ್ಲರೂ ಮದುವೆ ಆಗಲೇಬೇಕಂತ. ಯಾಕಂದ್ರೆ ಒಂದು ವೇಳೆ ಲಾಟ್ರಿ ಹೊಡೆದು ಸುಖ ಸಿಕ್ಕಿಬಿಟ್ರೆ ಸ್ವರ್ಗ ಸುಖ ಅನುಭವಿಸ್ತೀರಿ, ಸ್ವರ್ಗಕ್ಕೆ ಕಿತ್ತು ಸಿಗ್ತೀರಿ. ಒಂದು ವೇಳೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ವಿರಕ್ತರಾಗ್ತೀರಿ, ದೊಡ್ಡ ಲಾಭ ಇದೆ, ಫಿಲಾಸಫರ್ ಆಗಿಬಿಡ್ತೀರಿ. ನಿಮಗೂ ಲಾಭ ಇದೆ, ಜಗತ್ತಿಗೂ ಲಾಭ ಇದೆ. ಸುಖವಾಗಿದ್ರೆ ನಿಮ್ಗೆ, ನಿಮ್ಮ ಹೆಂಡತಿಗೆ ಮಾತ್ರ ಲಾಭ. ನಿಮ್ಗೇನೋ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಹಳಿ ತಪ್ಪಿದ್ರೆ ದೊಡ್ಡ ಫಿಲಾಸಫರ್ ಆಗ್ತೀರಿ. ನಿಮಗೂ ಲಾಭ, ಜಗತ್ತಿಗೂ ಲಾಭ ಅಂತ ಹಾಸ್ಯ ಮಾಡ್ತಾರೆ. ಸಂಸಾರದಲ್ಲಿ ಸುಖ ದುಃಖ ಇದ್ದದ್ದೇ, ಅದನ್ನೆಲ್ಲ ಮನುಷ್ಯ ತಾಳ್ಕೊಂಡು ಬದುಕಬೇಕು. ಹೆಂಡತಿ ಅಂದ್ರೆ ಬಹಳ ಗೆಳತಿ, ಮನೆಯೊಳಗಿರುವ ಗೆಳತಿ ಅಂತ ನಾವು ಅನುಸಂಧಾನ ಮಾಡ್ಕೊಳ್ಬೇಕು. ಅದು ಯುಧಿಷ್ಠಿರ ಬದುಕಿದ ರೀತಿ, ಅದನ್ನು ಅವನು ಕೇಳಿದೆ. 100 ಅಲ್ಲ 200 ಮಾಡ್ಕೊಟ್ಬಿಟ್ಟ ಯಕ್ಷ ಪ್ರಶ್ನೆಗಳಿಗೆ. ಹೀಗೆ ಇವತ್ತು ನಾವು ಲೌಕಿಕ ಮಹತ್ವ ಇರುವಂತಹ ಕೆಲವು ಪ್ರಶ್ನೆಗಳನ್ನು ನೋಡಿದ್ದೀವಿ, ಹಾಗೆ ಆಧ್ಯಾತ್ಮಿಕ ಮಹತ್ವ ಇರುವಂತಹ ಕೆಲವು ಪ್ರಶ್ನೆಗಳನ್ನು ಕೂಡ ನೋಡಿದ್ದೀವಿ. ಇಲ್ಲಿಗೆ ಇವತ್ತಿನ ಈ ಭಾಗ ಮುಕ್ತಾಯ ಕಂಡಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆಯುವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿರುವ ಏನು ಶ್ರೀಕೇಶನೇ, ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ.